ಹಲೋ ಫ್ರೆಂಡ್ಸ್, ನಮಸ್ಕಾರ. ನಂಬರ್ ಸೆಲೆಕ್ಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಬನ್ನಿ, ಇವತ್ತಿನ ಒಂದು ಹೊಸ ಕ್ಲಾಸನ್ನು ಚಾಲೂ ಮಾಡೋಣ, ಒಂದು ಹೊಸ ಅಧ್ಯಾಯದೊಂದಿಗೆ. ಏನಪ್ಪ ಅಂತಂದರೆ ಕಾಲ ಮತ್ತು ಕೆಲಸ. ಕಾಲ ಮತ್ತು ಕೆಲಸ, ಇಂಗ್ಲೀಷಲ್ಲಿ ಟೈಮ್ ಆ್ಯಂಡ್ ವರ್ಕ್ ಅಂತ. ಏನು ಕಾಲ ಮತ್ತು ಕೆಲಸ ಅಂತ ನೋಡೋದಾದ್ರೆ, ಒಂದು ಕೆಲಸ ನಿಧಾನವಾಗಿ ಆಗ್ತಾ ಇತ್ತಪ್ಪ ಅಂತಂದ್ರೆ ಅಲ್ಲೇನಾಗುತ್ತೆ, ಟೈಮ್ ಹೆಚ್ಚಿಗೆ ತೊಗೊಳುತ್ತಾ ಮತ್ತು ಕೆಲಸನೂ ಕಡಿಮೆ ಆಗುತ್ತೆ. ಅದೇ ಒಂದು ಕೆಲಸ ಸ್ಪೀಡಾಗಿ ನಡೀತಾ ಇತ್ತಪ್ಪ ಅಂತಂದ್ರೆ ಅಲ್ಲೇನಾಗುತ್ತಾ, ಕೆಲಸ ಜಾಸ್ತಿ ಆಗುತ್ತಾ ಮತ್ತು ಟೈಮ್ ಕಡಿಮೆ ತೊಗೊಳುತ್ತಾ. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಎ ಮತ್ತು ಬಿ ಅಂತ ಇಬ್ಬರು ಕೆಲಸಗಾರರಿದ್ದಾರೆ ಅಂತ ತಿಳ್ಕೊಳ್ಳಿ. ಇವರಿಬ್ಬರು ಒಂದು ದಿನಕ್ಕೆ ಎ 5 ಕುರ್ಚಿಗಳನ್ನು ತಯಾರಿಸ್ತಾನೆ. ಬಿ ಅದೇ ಒಂದು ದಿನಕ್ಕೆ 20 ಕುರ್ಚಿಗಳನ್ನು ತಯಾರಿಸ್ತಾನೆ. ನೋಡಿ, ಇದೇನಾಯ್ತಪ್ಪ ಅಂತಂದರೆ ಸಾಮರ್ಥ್ಯ ಆಯ್ತು. ಇದು ಇದೇನಾಯಿತು, ಸಾಮರ್ಥ್ಯ ಆಯಿತು. ಎ ಒಂದು ದಿನಕ್ಕೆ 5 ಕುರ್ಚಿ ತಯಾರಿಸಿದರೆ ಬಿ ಏನು ಮಾಡ್ತಾನೆ, ಒಂದು ದಿನಕ್ಕೆ 20 ಕುರ್ಚಿಗಳನ್ನು ತಯಾರಿಸ್ತಾನೆ. ಇವರಿಬ್ಬರಿಗೂ ಸಮನಾಗಿ ಒಂದು ಕೆಲಸನ ಕೊಟ್ಟಾಗ ಆ ಒಂದು ಕೆಲಸ ಅನ್ನೋದೇನೈತಲ್ಲ, ಆ ಒಂದು ಕೆಲಸ ಅನ್ನೋದೇನಾಗಿರ್ತೈತಿ 100% ಸಮನಾಗಿರ್ತೈತಿ ಯಾವಾಗಲೂ. ಇವರಿಬ್ಬರಿಗೂ ಒಂದು ಕೆಲಸ ಅಂತ ಕೊಟ್ಟಾಗ 100% ಸಮನಾಗಿರ್ತೈತಿ. ಅದನ್ನೇ ನಾವು ಏನಂತ ತಿಳ್ಕೊಳ್ಳೋದು, ಇಲ್ಲಿ ಕುರ್ಚಿಗಳನ್ನು ತಯಾರಿಸ್ತಾ ಇದ್ದಾನಲ್ಲ, ಇವನು ಒಂದು 100 ಕುರ್ಚಿಗಳನ್ನು ತಯಾರಿಸ್ತಾನೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇವನು 100 ಕುರ್ಚಿಗಳನ್ನು ತಯಾರಿಸ್ತಾನೆ ಅಂತ ತಿಳ್ಕೊಳ್ಳಿ. ಇವರು ಎಷ್ಟು ದಿನದಲ್ಲಿ ಆ ಕುರ್ಚಿಗಳನ್ನು ತಯಾರಿಸ್ತಾರಪ್ಪ ಅಂತ ನೋಡೋದಾದ್ರೆ, ಇದು ಕೆಲಸ. ಇವರಿಗೆ ಕೆಲಸ ಕೊಟ್ಟಿವಿ, 100% ವರ್ಕ್ನ ನಾನು ಏನು ಮಾಡಿದೆ, 100 ಕುರ್ಚಿಗಳನ್ನು ತಯಾರಿಸಲಾಗತ್ತಂತ ತೊಗೊಂಡಿನಿ. ಈಗ ಒಂದು ದಿನಕ್ಕೆ 5 ಕುರ್ಚಿ ತಯಾರಿಸ್ತಾನೆ ಅಂತಂದ್ರೆ 100 ಕುರ್ಚಿಗಳನ್ನ ಎಷ್ಟು ದಿನದಲ್ಲಿ ತಯಾರಿಸ್ತಾನೆ? 5 ಎಷ್ಟಲೇ 100, 5 20 100. ಇದೇನಿದು ದಿನ, ಟೈಮ್. ಅದೇ ಬಿ 20 ಕುರ್ಚಿಗಳನ್ನು ತಯಾರಿಸ್ತಾನೆ ಒಂದು ದಿನಕ್ಕೆ ತಂದಾಗ 100 ಕುರ್ಚಿಗಳನ್ನು ತಯಾರಿಸ್ಲಾಕ 5 ದಿನ ತಗೋತಾನೆ. ಇಲ್ಲಿ ಏನಾಯ್ತು ನೋಡಿ, ಇಲ್ಲಿ ಟೈಮ್ ಕಡಿಮೆ ತೊಗೊಂಡ ಬಿ, ಆದರೆ ಕೆಲಸ ಮಾಡಿದ್ದು ಹೆಚ್ಚಿಗೆ ಮಾಡಿದ. ಅದೇ ಇವ 5 ದಿನ ಮಾಡೋ ಕೆಲಸನ ಇವ 20 ದಿನದಲ್ಲಿ ಮಾಡಿದಾನೆ. ಆದರೆ ಇಲ್ಲಿ ಏನಾಯಿತು, ಟೈಮ್ ಹೆಚ್ಚಿಗೆ ತೊಗೊಂಡ, ಕೆಲಸ ಮಾತ್ರ ಕಡಿಮೆ. ಯಾಕಪ್ಪ ಅಂತಂದ್ರೆ 5 ದಿವಸದಲ್ಲಿ 100 ಕುರ್ಚಿಗಳನ್ನು ಬಿ ತಯಾರಿಸಿದ್ರೆ ಇವ 20 ದಿವಸದಲ್ಲಿ 100 ಕುರ್ಚಿಗಳನ್ನು ತಯಾರಿಸಿದಾನೆ ಬರೀ. ಹಾಗಾದರೆ ಇಲ್ಲಿ ಕೆಲಸ ಏನಾಯಿತು, ಕಡಿಮೆ ಆಯಿತು, ಟೈಮ್ ಹೆಚ್ಚಿಗೆ ತೊಗೊಂಡ. ಇಲ್ಲಿ ಕೆಲಸ ಜಾಸ್ತಿ ಆಯಿತು, ಟೈಮ್ ಮಾತ್ರ ಕಡಿಮೆ ತೊಗೊಂಡ. ಅದಕ್ಕೆ ಹೇಳೋದು, ಕೆಲಸ ಮತ್ತು ಕಾಲ ಒಂದಕ್ಕೊಂದು ವಿರುದ್ಧವಾಗಿರ್ತವೆ ಅಂತ. ಅದೇ ಥರ ಸಾಮರ್ಥ್ಯವನ್ನು ನೋಡಿ, ಇಲ್ಲಿ ಕೆಲಸ ಹೆಚ್ಚಾಯಿತು, ಆದರೆ ಟೈಮ ಕಡಿಮೆ ತೊಗೊಂಡ. ಬಿ ಟೈಮ್ ಕಡಿಮೆ ತೊಗೊಂಡು ಕೆಲಸ ಹೆಚ್ಚಿಗೆ ಮಾಡಿದ. ಅದೇ ಎ ಏನು ಮಾಡಿದ, ಕೆಲಸ ಕಡಿಮೆ ಮಾಡಿದ, ಟೈಮ್ ಮಾತ್ರ ಹೆಚ್ಚಿಗೆ ತೊಗೊಂಡ. ಇಲ್ಲಿ ನೋಡಿ, ಒಂದು ದಿನಕ್ಕೆ ಇವ 5 ಕುರ್ಚಿಗಳನ್ನು ಮಾತ್ರ ತಯಾರಿಸಿದ. ಇವ ಅದೇ ಒಂದು ದಿನದಲ್ಲಿ 20 ಕುರ್ಚಿಗಳನ್ನು ತಯಾರಿಸಿದ. ಇವನ ಸಾಮರ್ಥ್ಯ ಹೆಚ್ಚೈತಿ, ಅದಕ್ಕೆ ಏನು ಮಾಡಿದ, ಟೈಮ್ ಕಡಿಮೆ ತೊಗೊಂಡ. ಇವನ ಸಾಮರ್ಥ್ಯ ಕಡಿಮೆ ಐತಿ, ಅದಕ್ಕೆ ಟೈಮ ಹೆಚ್ಚಿಗೆ ತೊಗೊಂಡ. ಇಲ್ಲೇನಾಗಿರ್ತವೆ, ಸಾಮರ್ಥ್ಯ ಮತ್ತು ಟೈಮು ಒಂದಕ್ಕೊಂದು ವಿರುದ್ಧವಾಗಿರ್ತವೆ. ಇಲ್ಲಿ ಕೆಲಸ ಮತ್ತು ಕಾಲ ಯಾವ ಥರ ವಿರುದ್ಧವಾಗಿರ್ತಲ್ಲ, ಅದೇ ಥರ ಸಾಮರ್ಥ್ಯ ಮತ್ತು ಕಾಲನೂ ವಿರುದ್ಧವಾಗಿರ್ತವೆ ಅಂತಂದಂಗೆ. ಇಲ್ಲಿ ಟೈಮ್ ಆ್ಯಂಡ್ ವರ್ಕ್ ಎಲ್ಲಿ ಯೂಸ್ ಆಗುತ್ತಪ್ಪ, ನಾವು ಅದಕ್ಕೆ ಅಭ್ಯಾಸ ಮಾಡಬೇಕು ಅಂತಂದರೆ, ಪ್ರತಿಯೊಂದು ಕಟ್ಟಡ ಆಗಿರಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ಅಥವಾ ಒಂದು ಯಾವುದೇ ಒಂದು ತಯಾರಿಸುವಂಥ ಕಾರ್ಖಾನೆ ಆಗಿರಲಿ, ಪ್ರತಿಯೊಂದಲ್ಲಿಯೂ ಟೈಮ್ ಆ್ಯಂಡ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇಲ್ಲ. ಒಬ್ಬ ಕಡಿಮೆ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಹೆಚ್ಚಿಗೆ ಕೆಲಸ ಮಾಡ್ತಿರ್ತಾನೆ. ಒಬ್ಬೊಂದು ವರ್ಕ್ ಸ್ಪೀಡ್ ಇರುತ್ತೆ, ಒಬ್ಬೊಂದು ವರ್ಕ್ ಸ್ಲೋ ಇರುತ್ತೆ. ಟೈಮ ಕಡಿಮೆ ತೊಗೊತಿರ್ತಾನೆ, ಒಬ್ಬ ಹೆಚ್ಚಿಗೆ ಟೈಮ್ ತೊಗೊತಿರ್ತಾನೆ. ಅದಕ್ಕೆ ಈ ಕಾಲ ಮತ್ತು ಕೆಲಸ ಅಂತಲೆಲ್ಲ ಯೂಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ಮೇಲೆ ನೋಡೋದಾದ್ರೆ, ಇವಾಗ ನೋಡಿ, ಒಬ್ಬ ಕಸ್ಟಮರ್ ಇದ್ದಾನೆ,
ಕಸ್ಟಮರ್ ಅದಾನ, ಅವನಿಗೇನು ಬೇಕು, ಕುರ್ಚಿಗಳು ಬೇಕಾಗವು, 100 ಕುರ್ಚಿ ಬೇಕಾಗವು. ಒಂದು ಕಂಪ್ನಿಗೆ ಹೋಗ್ತಾನೆ, ಆ ಕಂಪ್ನಿ ಹೆಸರು ಡಿ ಅಂತ ಅಂದ್ಕೊಳ್ಳಿ. ಡಿ ಅನ್ನೋ ಒಂದು ಕಂಪ್ನಿಗೆ ಹೋಗ್ತಾನೆ. ಈ ಕಂಪ್ನಿ ಒಳಗೆ ಏನಾಗ್ತಿರ್ತಾವಂದ್ರೆ ಕುರ್ಚಿ ತಯಾರಾಗ್ತಿರ್ತಾವೆ. ಅಲ್ಲೇ ಏನು ಮಾಡ್ತಿರ್ತಾರೆ, ಏನೂ ವರ್ಕ್ ಮಾಡ್ತಿರ್ತಾನೆ, ಬಿನೂ ವರ್ಕ್ ಮಾಡ್ತಿರ್ತಾನೆ. ಇವನಿಗೆ ಎಷ್ಟು ಬೇಕಾಗಿದೆ, 100 ಕುರ್ಚಿಗಳನ್ನು ಬೇಕಾಗಿದೆ. ಇಲ್ಲಿ ಇವಾಗ ಕೇಳ್ತಾನೆ, ಕಂಪ್ನಿ ಮಾಲಕಗ ಓನರ್ಗೆ ಕೇಳ್ತಾನೆ, ನಾನು 100 ಕುರ್ಚಿಗಳು ಬೇಕಾಗಪ್ಪ, ಎಷ್ಟು ದಿನದಲ್ಲಿ ಕೊಡ್ತೀವಿ ಅಂತಂದು. ಅವನಿಗೆ ಗೊತ್ತಿರುತ್ತೆ, ಎ ಒಂದು ದಿನಕ್ಕೆ 5 ಕುರ್ಚಿ ತಯಾರಿಸ್ತಾನೆ, ಬಿ ಒಂದು ದಿನಕ್ಕೆ 20 ಕುರ್ಚಿ ತಯಾರಿಸ್ತಾನಂತ. ಇದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳಿಬಿಡ್ತಾನೆ, 4 ದಿನದಲ್ಲಿ ನಿಮ್ಗೆ ಕುರ್ಚಿಗಳನ್ನು ಕೊಡ್ತೀನಿ ಅಂತ. ಈ 4 ದಿವಸನ ಯಾವ ರೀತಿ ಹೇಳಿದ್ದವ, 4 ದಿನದಲ್ಲೇ ಕುರ್ಚಿಗಳನ್ನು ತಯಾರಿಸ್ತಾನಂತೆ. ಯಾಕಂತಂದ್ರೆ ಇಲ್ಲಿ ಒಂದು ದಿನಕ್ಕೆ 5 ಕುರ್ಚಿ ತಯಾರಿಸ್ತಾನೆ, ಒಂದು ದಿನಕ್ಕೆ 20 ಕುರ್ಚಿ ತಯಾರಿಸ್ತಾನೆ. ಇದನ್ನು ಯಾವ ರೀತಿ 4 ದಿವಸದಲ್ಲೇ ನಾನು ಕುರ್ಚಿಗಳನ್ನು ನಿಮಗೆ ತಯಾರಿಸಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಇದನ್ನು ಯಾವ ಥರ ಹೇಳ್ತಾನಪ್ಪ ಅಂತಂದರೆ, ನೋಡಿ, ಏದು ವರ್ಕ್ ಬಿದು ವರ್ಕ್ ಅಂತೂ ನಮ್ಗೆ ಗೊತ್ತೈತಿ. ಆದರೆ 100 ಕುರ್ಚಿಗಳನ್ನು ತಯಾರಿಸ್ಲಾಕ 20 ದಿನ ತೊಗೋತಾನಂತ ಡಿಗೆ ಗೊತ್ತೈತಿ. ಇವನಿಗೆ 100 ಕುರ್ಚಿಗಳನ್ನು ತಯಾರಿಸ್ಲಾಕ ಕೊಟ್ಟರೆ ಇವ 5 ದಿವಸ ತೊಗೋತಾನಂತ ಗೊತ್ತೈತು. ಅದಕ್ಕೆ ಏನು ಮಾಡ್ತಾನೆ, ಇವ 100 ಕುರ್ಚಿ ತೋರಿಸ್ಲಾಕ 20 ದಿನ ತೊಗೋತಾನೆ, ಇವ 5 ದಿನ ತೊಗೋತಾನ ಅಂತ ಮಾಲಕ ಗೊತ್ತಿರ್ತೈತಿ. ಓನರ್ ಗೊತ್ತಾದ ಬಳಿಕ ಇಬ್ಬರಿಗೂ ಅದೇ ಕೆಲಸನ ಕೊಟ್ಬಿಡ್ತಾನೆ, ನೀವು 100 ಕುರ್ಚಿಗಳನ್ನೇ ತಯಾರಿಸಿ ಅಂತ. ಅವನಿಗೆ ಬೇಕಾಗಿರೋದು 100 ಕುರ್ಚಿಗಳನ್ನು ತಯಾರಿಸಿ 4 ದಿನದಲ್ಲಿ ಕೊಡಬೇಕು. ಇವ 100 ಕುರ್ಚಿಗಳನ್ನು 20 ದಿನ ತೊಗೋತಾನ, ಇವ 100 ಕುರ್ಚಿಗಳನ್ನು ತಯಾರಿಸ್ಲಾಕ ಇವ 5 ದಿನ ತೊಗೋತಾನೆ. ಇದ್ರ ಮೇಲೆ ಅವರಿಗೆ 100 ಕುರ್ಚಿಗಳನ್ನು ಕೊಡ್ತಾನೆ ತಯಾರಿಸಿ ಅಂತ. ಇವ ಏನು ಮಾಡ್ತಾನೆ, ಒಂದು ದಿನಕ್ಕೆ ಎಷ್ಟು ಕುರ್ಚಿಗಳನ್ನು ತಯಾರಿಸ್ತಾನೆ, 5 ಕುರ್ಚಿಗಳನ್ನು ತಯಾರಿಸ್ತಾನೆ. ಯಾಕಪ್ಪ ಅಂತಂದ್ರೆ 20 ಎಷ್ಟಲೇ 100, 25ಲೇ 100, 20 ದಿನ ತೊಗೊಂಡಂದ್ರೆ ಒಂದು ದಿನಕ್ಕೆ 5 ಕುರ್ಚಿ ತಯಾರಿಸ್ತಾನೆ. ಇದು 1 ಡೇ ವರ್ಕ್. ಇದು ಏದು ಇಲ್ಲಿ ಐತಲ್ಲ, ಒಂದು ದಿನಕ್ಕೆ 5 ಕುರ್ಚಿ, ಒಂದು ದಿನಕ್ಕೆ 20 ಕುರ್ಚಿ ಅಂತ. ಅದೇ ಬಿ ನೋಡಿದ್ರೆ ಬಿ 20 ಕುರ್ಚಿ. ಇದನ್ನು 5ರಿಂದ ಇದನ್ನು 100 ಭಾಗ ಹೋಗಿಸಿದಾಗ ಎಷ್ಟು ಬರುತ್ತಾ, 20 ಬರುತ್ತೆ. ಇಲ್ಲೇನಾಯಿತು, 5 ಮತ್ತು 20 25. ಒಂದು ದಿನಕ್ಕೆ ಇಬ್ಬರು ಕೂಡಿಸಿ 25 ಕುರ್ಚಿ ತಯಾರಿಸ್ತಾರಂದ್ರೆ 100 ಕುರ್ಚಿಗಳನ್ನು ತಯಾರಿಸ್ಲಾಕ ಎಷ್ಟು ದಿನ ತೊಗೋತಾರ ಅಂತ ನೋಡ್ತಾನೆ. 25 ಒಂದಲೇ, 25 4ಲೇ, ಇಲ್ಲಿ ಬತ್ತು 4 ದಿನಗಳು. ಈ ಒಂದು ಆಧಾರವನ್ನು ಇಟ್ಕೊಂಡು ಕಿಶನ್ ಏನು ಮಾಡ್ತಾನೆ, 4 ದಿವಸದಲ್ಲಿ ನಿಮ್ಮ 100 ಕುರ್ಚಿಗಳನ್ನು ತಯಾರಿಸ್ಕೊಡ್ತೀನಿ ಅಂತ ಹೇಳಿಬಿಡ್ತಾನೆ. ಈಗ ನಮಗೆ ಫಾರ್ಮುಲಾ ಬರೋದು ಇದೇ ಒಂದು. ಈ ರೀತಿಯೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬರು ಕೆಲಸ ಸಾಮರ್ಥ್ಯ ಆಯಿತು ಅಥವಾ ಕೆಲಸಕ್ಕೆ ಟೈಮ್ ತೊಗೊಳತ್ತಾರ, ಎಷ್ಟು ಕೆಲಸ ಮಾಡತ್ತಾರ ಅಂತ. ಈ 100 ಅನ್ನೋದನ್ನು ತೊಗೋತೀನಲ್ಲ ನಾನು, 100 ತೊಗೊಂಡ್ರೂ ಬರುತ್ತೆ. ಆದರೆ ಕೆಲವೊಂದು 100 ಇದರಲ್ಲೇ ಭಾಗ ಹೋಗೋಂಗಿಲ್ಲ. ಆವಾಗ ಒಂದು ದಿನಕ್ಕೆ ಎಷ್ಟು ಕುರ್ಚಿಗಳನ್ನು ತಯಾರಿಸ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈ ನೋಡಿ 10 ದಿನ ತೊಗೋತಿದ್ದ, ಇಲ್ಲಿ 15 ದಿವಸ ತೊಗೋತಿದ್ದ ಅಂದ್ರೆ 15 ಎಷ್ಟಲೇ 100 ಅಂತ ಹೊಡೆದಾಗ ಅಲ್ಲಿ ಏನಾಗುತ್ತೆ, ಪಾಯಿಂಟ್ ಒಳಗೆ ಬರುತ್ತೆ. ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಇದನ್ನು ಶಾರ್ಟ್ಕಟ್ಟಾಗಿ ಬಿಡಿಸ್ತೇವೆ. ಶಾರ್ಟ್ಕಟ್ಟಾಗಿ ಯಾವ ರೀತಿ ಅಂತಂದ್ರೆ, ಈ ನೋಡಿ, ಈ 20 ದಿನದಲ್ಲಿ ಕುರ್ಚಿ ತಯಾರಿಸ್ತಾನೆ. ಬಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನೆ, 5 ದಿನದಲ್ಲಿ ಮಾಡ್ತಾನೆ. ನಾವು ಒಂದು ಕೆಲಸನ 100% ಅಂತ ತೊಗೊಂಡೇವೆ. ಅದು ಕೆಲಸ ಯಾವಾಗಲೂ 100%ಗೆ ಸಣ್ಣಾಗಿರ್ತೈತಿ. ಯಾವುದೇ ಕೆಲಸ ಇರಲಿ 100%ಗೆ ಸಣ್ಣಾಗಿರ್ತೈತಿ. ನಮ್ಗೆ 100%ನ ಪ್ರತಿ ಸಾರಿ 100 ಅಂತ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, LCM ಮೆಥಡ್ ಮೇಲೆ ಹೋಗ್ತೇವೆ. LCM ಮೆಥಡ್ ಅಂತೂ ನಿಮ್ಗೆ ಗೊತ್ತಿದೆ. LCM ಯಾವ ರೀತಿ ತೆಗಿತೇವೆ, 20 5 ಇದೆ ಅಂತ ತಂದ್ಕೊಳ್ಳಿ. ಇದು ಎಷ್ಟರಲ್ಲಿ ಹೋಗುತ್ತೆ, 5 4ಲೇ 20, 5 1ಲೇ 5. ಇಲ್ಲಿ ನೋಡಿತು 4 ಉಳಿತು. 4 ಅಂದ್ರೆ 4 1ಲೇ 4. ಯಾವ ಬತ್ತು, 5 4 ಬತ್ತು. 5 4ಲೇ ಎಷ್ಟು, 20. ಇದು LCM. ಇಲ್ಲಿ ನಾವು 100 ಅಂತ ಅಂದ್ಕೊಂಡಲ್ಲ, ಇಲ್ಲಿ 20 ಕುರ್ಚಿನಿ ಅಂತ ಅಂದ್ಕೊಳ್ಳೋದು. ಇಲ್ಲಿ ನಾವು ಶಾರ್ಟ್ಕಟಾಗಿ ಬಿಡಿಸೋ ಸಲುವಾಗಿ 25 ಅಂತ ಅಂದ್ಕೊಳ್ಳೋದು. 20 ಅಂದ್ಕೊಂಡಾಗ 20 ಎಷ್ಟಲೇ 20, 21ಲೇ 20. 5 ಎಷ್ಟಲೇ 20, 5 4ಲೇ 20. ಹಾಗಾದರೆ ಒಂದು ದಿವಸಕ್ಕೆ 1 ಕುರ್ಚಿ ತಯಾರಿಸ್ತಾನಂತಂದ್ರೆ ಬಿ ಒಂದು ದಿವಸಕ್ಕೆ 4 ಕುರ್ಚಿಗಳನ್ನು ತಯಾರಿಸ್ತಾನಂತಂದಂಗೆ. ಇದನ್ನು ಕೂಡಿಸಿದಾಗ 5 ಕುರ್ಚಿಗಳು ರೆಡಿ ಆಗ್ತಾವೆ. 20 ಕುರ್ಚಿಗಳನ್ನು ರೆಡಿ ಆಗ್ಬೇಕಂದ್ರೆ 5ರಲ್ಲೇ ಭಾಗ ಹೊಡಿಸಿದಾಗ ಎಷ್ಟಾಗುತ್ತೆ, 4. ಇಲ್ಲಿ 4 ದಿನ. ನಾವು ಇಲ್ಲಿ 100 ಅಂತ ತೊಗೊಂಡು ಮಾಡಿದ್ದೇವೆ.
ಇಲ್ಲಿ ಎಲ್ ಸಿ ಎಮ್ ಮೆಥಡ್ ಮೇಲೆ ಶಾರ್ಟ್ ಟ್ರಿಕ್ಕಾಗಿ ಇದನ್ನು ಯೂಸ್ ಮಾಡ್ತೇವೆ, ಈ ಫಾರ್ಮುಲಾನ ಯೂಸ್ ಮಾಡ್ತೇವೆ ಜಾಸ್ತಿ. ನಮಗೆ ಯೂಸ್ ಆಗೋದು ಇದೇ ಜಾಸ್ತಿ. ಯಾಕಪ್ಪ ಅಂತಂದರೆ ಇಲ್ಲಿ 100 ತೊಗೊಂಡು ಮಾಡ್ಬೋದು, ಪ್ರತಿಯೊಂದು ಕೆಲಸ 100 ತೊಗೊಂಡು ಮಾಡ್ಬೋದು. ಇದು 100 ಪ್ರತಿಯೊಂದು ಸಂಖ್ಯೆಯಿಂದನೂ ಭಾಗ ಹೋಗೋದಿಲ್ಲ, ಕೆಲವೊಂದು ಸಂಖ್ಯೆಗಳಿಂದ ಅಷ್ಟೇ ಭಾಗ ಹೋಗುತ್ತೆ. ಇನ್ನು ಉಳಿದಂಥ ಸಂಖ್ಯೆಗಳನ್ನು ನೋಡಿದಾಗ ಭಾಗ ಹೋಗೋದಿಲ್ಲಲ್ಲ, ಅದ್ರ ಸಲುವಾಗಿ ನಾವೇನು ಮಾಡ್ತೇವಪ್ಪ ಅಂತಂದ್ರೆ 100ನ ಬಿಟ್ಕಿಶನ್ ಎಲ್ ಸಿ ಎಮ್ ಮೆಥಡ್ ಮೇಲೆ ಇದರಲ್ಲಿ ಈ ಎರಡೂ ಸಂಖ್ಯೆಗಳು 1ರಿಂದನೇ ಭಾಗ ಹೋಗಬೇಕು. ಇಲ್ಲಿ ಹೋಯ್ತು, ಅದಕ್ಕೆ ಇಲ್ಲಿ ಏನಾಯಿತು, ಪಾಯಿಂಟಲ್ಲಿ ಬರಲಿಲ್ಲ. ಇಲ್ಲಿ ಕೆಲವೊಂದು ಸಂಖ್ಯೆಗಳು ಇರ್ತಾವೆ, ಅವು ಏನಾಗ್ತಾವಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ 100ರಿಂದ ಭಾಗ ಹೋಗೋದಿಲ್ಲ. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಪಾಯಿಂಟಲ್ಲಿ ಇಟ್ಕೋತಾ ಹೋಗಬೇಕಾಗುತ್ತೆ ನಾವು. ಅದ್ರ ಸಂಬಂಧ ನಾವೇನು ಮಾಡಬೇಕಪ್ಪ ಅಂತಂದರೆ ಎಲ್ ಸಿ ಎಮ್ ಮೆಥಡ್ನ ಚೂಸ್ ಮಾಡೋದು ಚಲೋ. ಇಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರ್ತೈತಲ್ಲ, ಆ ದೊಡ್ಡ ಸಂಖ್ಯೆ ಮಗ್ಗಿ ಒಳಗೆ ಈ ಕೆಳಗಿನ ಒಂದು ಸಂಖ್ಯೆ ಆಗಲಿ ಅಥವಾ ಉಳಿದಂಥ ಸಂಖ್ಯೆಗಳು ಅದರಿಂದ ಭಾಗ ಹೋಗ್ತಾ ಇರಬೇಕು ಅಂಥ ಒಂದು ಸಂಖ್ಯೆ ನೋಡ್ತೇವೆ. 20 ಇದೆ, 20 ಹೋಗುತ್ತಾ, 5 20 ಹೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಒಂದು ಕೆಲಸನ 20 ಅಂತ ಅನ್ಕೋತೇವೆ ಅಷ್ಟೇ. ಅದ್ರ ಕೆಲಸ ಯಾವಾಗಲೂ ಏನಾಗುತ್ತೆ, 100%ಗೆ ಚೆನ್ನಾಗಿರ್ತೈತಿ. ಆ 100%ನ್ನು ನೀವು ಯಾವುದೇ ಒಂದು ಅಲ್ಲಿ ಕುರ್ಚಿ ಅಂತ ಕೊಟ್ಟಿರಲಿ ಅಥವಾ ಒಂದು ಯಾವುದೇ ಒಂದು ಕೆಲಸ ಅಂತ ಕೊಟ್ಟಿರಲಿ, ಆ ಕೆಲಸನ 100ರೊಳಗೆ ಕನ್ವರ್ಟ್ ಮಾಡ್ಕೋಬೋದು. 100 ತೊಗೊಂಡಿನಿ, ಇಲ್ಲಿ 20 ತೊಗೊಂಡಿನಿ, ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಇಲ್ಲಿ 100 ತೊಗೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸ ಏನಾಗಿರ್ತೈತಿ 100%ಗೆ ಸಮನಾಗಿರ್ತೈತಿ, 100%ಗೆ ಸಮನಾಗಿರ್ತೈತಿ. ಅದನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡು ಕಾನ್ಸೆಪ್ಟನ್ನ ತಿಳಿಸೋ ಸಲುವಾಗಿ ನಾನು 100 ಅಂತ ತೊಗೊಂಡಿನಿ. ಈ 100 ಅಂತ ತೊಗೊಂಡಿದ್ದು ಪ್ರತಿ ಸಾರಿ ತೊಗೋಬೋದು, ನೀವು ಪ್ರತಿಯೊಂದು ಲೆಕ್ಕದಲ್ಲೂ 100 ಅಂತಲೇ ಅನ್ಕೋಬೋದು. ಆ ಕೆಲಸ ಇಲ್ಲಿ ಎಷ್ಟೇ ದಿನದಲ್ಲಿ ಅವ್ರು ಮುಗಿಸ್ಲಿ ಅದನ್ನು 100 ಅಂತ ತಿಳ್ಕೊಂಡು ಮಾಡ್ಬೋದು. ಆದರೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಈ 100 ಅನ್ನೋದು ಏನಿರ್ತೈತಲ್ಲ, ಪ್ರತಿಯೊಂದು ಸಂಖ್ಯೆಯಿಂದ ಪರ್ಫೆಕ್ಟಾಗಿ ಭಾಗ ಹೋಗೋದಿಲ್ಲ. ಕೆಲವೊಂದು ಸಂಖ್ಯೆಗಳಿಂದ ಪಾಯಿಂಟಲ್ಲಿ ಬರುತ್ತೆ. ಪಾಯಿಂಟಲ್ಲಿ ಬಂದಾಗ ಅದನ್ನು ನೀವು ಡಿವೈಡೆಡ್ ಬೈ ಮಾಡೋಕ್ಕಾಯ್ತು, ಗುಣಿಸ್ಲಾಕಾಯ್ತು, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಎಲ್ ಸಿ ಎಮ್ನ ನಾವು ಜಾಸ್ತಿ ಫಾಲೋ ಮಾಡೋದು. ಎಲ್ ಸಿ ಎಮ್ ಏನಾಗಿರ್ತೈತಿ, ಎರಡೂ ಸಂಖ್ಯೆಗಳಿಗೆ ಭಾಗ ಹೋಗುವಂಥದ್ದು ಇರ್ತೈತಿ. ಇಲ್ಲಿ ಎರಡೂ ಸಂಖ್ಯೆಗಳಿಗೆ ಭಾಗ ಹೋಯ್ತಪ್ಪ ಪರ್ಫೆಕ್ಟಾಗಿ ನಂಬರ್ ಸಿಗುತ್ತಾ, ಒಂದು ಸಂಖ್ಯೆ ಸಿಗುತ್ತಾ, ಆ ಸಂಖ್ಯೆಗಿಂತ ಭಾಗ ಸರಳವಾಗಿ ನಾವು ಮಾಡ್ಬೋದು, ಅವಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡೋದು ಕರೆಕ್ಟ್. ಇದು ಜಸ್ಟ್ ಕಾನ್ಸೆಪ್ಟ್ ಸಲುವಾಗಿ ನಾನು ನಿಮಗೆ ಹೇಳಿದ್ದು. ಬನ್ನಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ, ಯಾವ ರೀತಿ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟನ್ನು ತಿಳ್ಕೊಂಡು ಕಿಶಿಂದ ಶಾರ್ಟ್ಕಟ್ಟಾಗಿ ಬಿಡಿಸೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎಯು ಒಂದು ಕೆಲಸವನ್ನು 3 ದಿನಗಳಲ್ಲಿ ಮಾಡುವನು, ಬಿಯು ಅದೇ ಕೆಲಸವನ್ನು 6 ದಿನಗಳಲ್ಲಿ ಮಾಡಿದರೆ ಇಬ್ಬರೂ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುವರು ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಇದರದ್ದು ಮೊದಲಿಗೆ ನಾನು ಕಾನ್ಸೆಪ್ಟನ್ನ ಹೇಳ್ತೀನಿ, ಆನಂತರ ಶಾರ್ಟ್ಕಟ್ಟಾಗಿ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ತೀನಿ. ಈಗ ಏನು ವ್ಯಕ್ತಿ ಇದಾನ, ಅವ ಎಷ್ಟು 3 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ. ಅದೇ ಬಿ ಕೊಟ್ಟರೆ ಅದೇ ಕೆಲಸ 6 ದಿನದಲ್ಲಿ. ಹಾಗಾದ್ರೆ ಒಂದು ಕೆಲಸ ಮಾಡೋಕೆ ಎ 3 ದಿನ ತಗೋತಾನೆ, ಬಿ 6 ದಿನ ತಗೋತಾನೆ. ಆ ಒಂದು ಕೆಲಸ, ಇದು ಒಂದು ಕೆಲಸ ಅಂತಿದೆಯಲ್ಲ, ಇದು ಆ ಕೆಲಸ ಏನು, ಆ ಕೆಲಸನ ಎ 3 ದಿನದಲ್ಲೇ ಮಾಡಿ ಮುಗಿಸ್ತಾನೆ, ಜಲ್ದಿನೇ ಮುಗಿಸ್ತಾನೆ. ಬಿ ಆದರೆ ಏನು ಮಾಡ್ತಾನೆ, ಲೇಟಾಗಿ ಮುಗಿಸ್ತಾನೆ, ಇವನ್ಕಿನ ತಡವಾಗಿ ಮುಗಿಸ್ತಾನೆ, 6 ದಿನದಲ್ಲಿ ಮುಗಿಸ್ತಾನೆ. ಆ ಕೆಲಸ ಏನು ಅಂತ ನೋಡಿದಾಗ, ಈ ಒಂದು ಕೆಲಸ ಅಂತ ನೋಡಿದಾಗ ನಾವು ಏನಂತ ತಿಳ್ಕೊಬೇಕಪ್ಪ ಅಂತಂದ್ರೆ, ಎ 3 ದಿನದಲ್ಲಿ ಒಂದು ಕೆಲಸ ಮಾಡ್ತಾನಲ್ಲ, ಅದನ್ನು 100% ಐತೆ ಅಂತ ಅಂದ್ಕೊಳ್ಳೋಣ. ಇದು ವರ್ಕ್ ಐತೆ ಅಂತ ಅಂದ್ಕೊಳ್ಳೋಣ, ಇದನ್ನು ಟೈಮ್ ಅಂತ ಅಂದ್ಕೊಳ್ಳೋಣ. ಇವಾಗ ನೋಡಿ, ಎ 3 ದಿನದಲ್ಲಿ 100% ಅನ್ನೋ ಒಂದು ಕೆಲಸ ಐತಿ. ಆ 100% ಅನ್ನೋ ಒಂದು ಕೆಲಸನ 3 ದಿನದಲ್ಲಿ ಮುಗಿಸ್ತಾನೆ. ಅದೇ ಥರ ಬಿನೂ ಏನು ಮಾಡ್ತಾನೆ, 6 ದಿನದಲ್ಲಿ ಮುಗಿಸ್ತಾನೆ, ಅದೇ 100% ಕೆಲಸನ ಅಂತಂದನು. ಇವಾಗ ನೋಡಿ, ಏದು ಒಂದು ನೋಡೋಣ. ಈ 100% ಕೆಲಸ ಮಾಡ್ತಾನಲ್ಲ, ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡೋಣ. 3 ಒಂದಲೇ 3 ಮೂರಲೇ 9. ಇದು 3 ಮೂರಲೇ 9, 10ರಲ್ಲಿ 9 ಹೋದರೆ 1 ಉಳಿತು. ಆ 1 ಮತ್ತು 0 10 ಆಯಿತು. ಮತ್ತೆ 3 ಮೂರಲೇ 9, ಇದು 0 ಹೋಯಿತು. 10ರಲ್ಲಿ 9 ಹೋದರೆ ಮತ್ತೆ 1 ಉಳಿತು. ಆ 1ನ್ನು ಏನು ಮಾಡೋಣ, 1/3 ಅಂತ ತೊಗೊಳ್ಳೋಣ. ಹಾಗಾದರೆ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ, 33 1/3 ಕೆಲಸ ಮಾಡ್ತಾನೆ ಅಂತಂದಂಗೆ. ಅದೇ ಥರ ಬಿ ನೋಡಿದಾಗ ಇದೇ 100% ಕೆಲಸ ಬಿ ಕೊಟ್ಟರೆ ಬಿ 6 ದಿನದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡೋಣ. 6 ಒಂದಲೇ
6 ಒಂದಲೇ. ಇಲ್ಲಿ 10ರಲ್ಲಿ 6 ಹೋದರೆ 4 ಉಳಿತು. 4 ಮತ್ತು 0 40 ಆಯಿತು. 6 36. ಈ 16ನ ಇದೇ ಥರ ಇಟ್ಕೋತೀನಿ. 40ರಲ್ಲಿ 36 ಹೋದರೆ ಎಷ್ಟು ಉಳಿತು? 4 ಉಳಿತು. 4 ಅಂದಾಗ 4/6 ಅಂತ ಇಟ್ಕೋತೀನಿ. ಯಾವ ನೋಡಿ ಇದನ್ನೂ ಕಟ್ತಾ ಹೋಗುತ್ತಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಇನ್ನೂ ಶಾರ್ಟಾಗಿ ಮಾಡ್ತೀನಿ. 16 2 2 2 3 ಬಿ ಮಾಡುವಂಥ ಕೆಲಸ ಎಷ್ಟು? 16 2/3. ಎ ಮಾಡುವಂಥ ಒಂದು ದಿನದ ಕೆಲಸದ ಪರ್ಸೆಂಟೇಜ್ ಸಿಕ್ತು ನಮಗೆ. ಬಿ ಮಾಡೋದು ಒಂದು ದಿನದ ಕೆಲಸದ ಪರ್ಸೆಂಟೇಜ್ ಸಿಕ್ತು ನಮಗೆ. ಇವಾಗ ನೋಡಬೇಕಾದ್ರೆ ಇವರಿಬ್ಬರೂ ಸೇರಿ ಮಾಡಿದಾಗ, ಇವರಿಬ್ಬರೂ ಸೇರಿ ಅದೇ 100% ಕೆಲಸ ಮಾಡಿದಾಗ ಎಷ್ಟು ದಿನ ತಗೋತಾರೆ ಅಂತ ಪ್ರಶ್ನೆ ಇದೆ. ಇವಾಗ ನೋಡಿ, ಒಂದು ದಿನಕ್ಕೆ ಎ ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾನೆ? 33 1/3 ಕೆಲಸ ಮಾಡ್ತಾನೆ. ಅದೇ ಬಿ ಕೆಲಸ ಎಷ್ಟಿದೆ? 16 2/3. ಏದು ಒಂದು ಕೆಲಸದ ಸಾಮರ್ಥ್ಯ ಇಷ್ಟಿದೆ, ಬಿದು ಅದೇ ಕೆಲಸದ ಸಾಮರ್ಥ್ಯ ಇಷ್ಟಿದೆ. ಇವ್ರಿವ್ರ ಸಾಮರ್ಥ್ಯ ಗೊತ್ತಾಯ್ತಾ? ಒಂದು ದಿನಕ್ಕೆ ಇವರಿಬ್ಬರು ಕೂಡಿ ಮಾಡಿದಂಥ ಕೆಲಸ ಎಷ್ಟಾಯಿತು ನೋಡಬೇಕು. ಈ 33 ಒಂದು 16ನ್ನ ಕೂಡಿಸಿದಾಗ ಎಷ್ಟು ಬರುತ್ತಾ? 49. 49 ಅಂದಾಗ ಈ 1/3 ಮತ್ತು 2/3ನ ಕೂಡಿಸಿದಾಗ ಎಷ್ಟು ಬರುತ್ತಾ? +1. ಇವುಗಳನ್ನು ಯಾವ ರೀತಿ ಕೂಡಿಸ್ಬೇಕು? 1/3 ಮತ್ತು 2/3ನ ತಂದಾಗ 1/3 + 2/3 ಇವು ಕೆಳಗಿಂದು ಗುಣಿಸ್ಬೇಕಾಗತ್ತಾ? 3 3 9. ಇದು 3 3 9 ಅಂದಾಗ ಇದರ ಮೇಲೆ ಇಂಟು ಮಾಡಿ 3 ಇಡಬೇಕಾಗುತ್ತೆ. ಇದು ಎಷ್ಟಲೇ? 3 3 9 ಆಗುತ್ತಲ್ಲ, ಇದನ್ನು ಇಂಟು ಮಾಡಿ ಮೇಲೆ ಇಡಬೇಕಾಗುತ್ತೆ. ಈಗ 1 3 3 + 2 3 6. ಇವಾಗ ನೋಡಿ, ಇದು 9 ಇದೆ, ಈ ಕೆಳಗಡೆ 9 ಇದೆ. ಹಾಗಾದರೆ ಇದು ಒಂದರಲ್ಲಿ ಹೋಗುತ್ತೆ, ಇದು ಒಂದರಲ್ಲಿ ಹೋಗುತ್ತೆ, ಉಳಿತೇನು? 1. ಅದೇ ಒಂದನ್ನು ಇಲ್ಲಿ ಪ್ಲಸ್ ಮಾಡಿಟ್ಟಿದ್ದೇನೆ. ಪ್ಲಸ್ ಮಾಡಿಟ್ಟಾಗ ಇವುಗಳನ್ನು ಕೂಡಿಸಾಗ ಎಷ್ಟಾಗುತ್ತಾ? 50. 50% 50 ಬರುತ್ತೆ. ಒಂದು ದಿನದ ಕೆಲಸ ಎಷ್ಟು? 50%. ಹಾಗಾದರೆ 100% ಕೆಲಸ ಐತೆ. ಇದನ್ನೇನು ಮಾಡಬೇಕು? ಇದಕ್ಕೆ ಭಾಗ ಹೊಡಿಬೇಕು. 51 52. ಈಗ ಆನ್ಸರ್ ಬಂತು 7. 7 ದಿನಗಳಲ್ಲಿ ಇವರು ಮಾತ್ರ ಕೆಲಸ ಮುಗಿಸ್ತಾರೆ. ಇದು ಕಾನ್ಸೆಪ್ಟ್. ಇದನ್ನು ಯಾವ ರೀತಿ ಶಾರ್ಟ್ಕಟ್ ಒಳಗೆ ಬಿಡಿಸ್ತೇವಪ್ಪ ಅಂತಂದ್ರೆ, ನಾವು LCM ಮೆಥಡ್ ಮೇಲೆ ಬಿಡಿಸ್ತೇವೆ. A B ಅಂತ ತಗೋತೀವಿ. ಇವ 3 ದಿನದಲ್ಲಿ ಮಾಡ್ತಾನೆ, ಇವ 6 ದಿನದಲ್ಲಿ ಮಾಡ್ತಾನೆ. ಇದನ್ನು LCM ಮೆಥಡ್ ಮೇಲೆ ಮಾಡಿದಾಗ ನೋಡಿ, 6 ಇದೆಯಲ್ಲ, 6 6ರಲ್ಲೇನೋ ಹೋಗುತ್ತಾ, ಪ್ಲಸ್ 3ರಲ್ಲೇನೋ ಹೋಗುತ್ತಾ. ಅದಕ್ಕೆ ನಾನು ಏನು ಮಾಡ್ತೀನಿ? 6ನೇ ಅಂತ ತೊಗೋತೀನಿ. ಇದು 6 ಅನ್ನೋದು ಏನು ಗೊತ್ತೇನೋ? ಒಟ್ಟು ಕೆಲಸ ಅಂದಾಗ ಇದು 100% ಕೆಲಸ ಅಂತಂದೆಲ್ಲ, ಅದೇ ಥರ ಇದು 6 ಅನ್ನೋದೇನು? ಒಟ್ಟು ಕೆಲಸ. ಇವ 3 ದಿನದಲ್ಲಿ ಮುಗಿಸ್ತಾನೆ 6 ಕೆಲಸನ. ಇವ ಏನು ಮಾಡ್ತಾನೆ? 6 ದಿನ ತೊಗೋತಾನೆ 6 ಕೆಲಸ ಮಾಡೋಕ್ಕೆ ಅಂತಂದನು. ಹಾಗಾದರೆ ಇವ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡಬೇಕು. ಇವ್ರಿಬ್ರು ಒಂದು ದಿನಕ್ಕೆ ತಂದಾಗ 3 ಎಷ್ಟಲೇ 6 3 2 6. ಇವೊಂದು 6 6 1 6. ಹಾಗಾದ್ರೆ ಒಂದು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಬಿ. ಇಲ್ಲಿ ನೋಡಿ, ಎ ಒಂದು ದಿನಕ್ಕೆ 2 ಕೆಲಸ ಮಾಡಿದ್ರಪ್ಪ ಅಂದ್ರೆ 3 ದಿವಸಕ್ಕೆ ಎಷ್ಟು ಕೆಲಸ ಅದು? 6 ಕೆಲಸ ಅದು. ಬಿ ಏನು ಮಾಡ್ತಾನೆ? ಒಂದು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ, ಅದಕ್ಕೆ 6 ದಿವಸ ತೊಗೊಂಡ 6 ಕೆಲಸ ಅದು. ಆದರೆ ಇಬ್ಬರು ನಡುವಕ್ಕೆ 6 ಕೆಲಸ ಕೊಟ್ಟಾಗ ಇವ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ, ಇವ ಒಂದು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ. ಹಾಗಾದರೆ ಇಬ್ಬರದು ಒಂದು ದಿನದ ಕೆಲಸ ನೋಡಿದಾಗ 3 ಬರ್ತೈತೆ. ಇವರಿಬ್ಬರು ಕೂಡಿಕೆಶಿಂದ ಒಂದು ದಿನಕ್ಕೆ 3 ಕೆಲಸ ಮಾಡ್ತಾರೆ. ಹಾಗಾದರೆ ಇರುವಂಥ ಕೆಲಸಗಳೆಷ್ಟು? 6. ಈ 6ನ್ನು 3ರಿಂದ ಭಾಗ ಹೊಡೆದಾಗ ನಮಗೆ ಸಿಗುತ್ತಾ ಎಷ್ಟು ದಿನ ತೊಗೊಂಡ್ರಂತ. ಒಂದು ದಿನಕ್ಕೆ 3 ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಈ 6 ಕೆಲಸ ಮಾಡೋಕೆ ಎಷ್ಟು ದಿನ ತೊಗೋತಾರೆ? 6/3 ಅಂದಾಗ 3 1 3 2 ಇಕ್ವಲ್ಟು ಆನ್ಸರ್ ಬಂತು 2 ದಿನಗಳು. ಇದು LCM ಮೆಥಡ್ ಮೇಲೆ. ಇದನ್ನು ಫಾಲೋ ಮಾಡಿ ನೀವು. ನಾನು ಇದು ಕಾನ್ಸೆಪ್ಟ್ ಸಲುವಾಗಿ ನಾನು ನಿಮಗೆ ಇಷ್ಟು ಉದ್ದ ಎಲ್ಲ ತಿಳಿಸಿ ಹೇಳಿದ್ದೇನೆ. ಈಗ ಇದನ್ನೇ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಇದ್ರದ್ದು ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಎ 3 ದಿನದಲ್ಲಿ ಕೆಲಸ ಮಾಡ್ತಾನೆ. ಆ ಕೆಲಸ ಏನಾಗಿರ್ತೈತಿ? ಇದು 6 ಅಂತ ಐತಲ್ಲ, 6 ಅಂತ ತೋತೀನಿ. ಹಾಗಾದ್ರೆ ಒಂದು ಡೇಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ.
ಬಿ ಏನು ಮಾಡ್ತಾನೆ, 6 ದಿನ ತೊಗೋತಾನೆ ಇದೇ 6 ಕೆಲಸ ಮಾಡೋಕ್ಕೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ, 1 ಕೆಲಸ ಮಾಡ್ತಾನೆ. ಇವನಿಗೂ ಸೇಮ್ ಕೆಲಸ ಇದೆ, ಇವನಿಗೂ ಸೇಮ್ ಕೆಲಸ ಇದೆ. ಆದರೆ ಇವ 6 ದಿನ ತೊಗೋತಾನೆ, ಇವ 3 ದಿನ ತೊಗೋತಾನೆ. ಆದ್ರೆ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ, ಇವ ಒಂದು ದಿನಕ್ಕೆ ಒಂದೇ ಕೆಲಸ ಮಾಡ್ತಾನೆ. ಇವರಿಬ್ಬರು ಮಾಡಿದಂಥ ಕೆಲಸಗಳೆಷ್ಟು, 3 ಕೆಲಸ. ಅದು ಇವರು ಅದೇ 3 ಕೆಲಸ ಇಲ್ಲಿ ಇಟ್ಕೊಂಡಿರ್ತೀನಿ ನಾನು. ಇದೇನು ಸೇಮ್ ವರ್ಕ್ ಕೊಟ್ಟಿದ್ದೀನಲ್ಲ ಅದನ್ನೇ ಇಲ್ಲಿ ಇಟ್ಕೋತೀನಿ ನಾನು. ಇವರಿಬ್ಬರು ಮಾಡಿ ನೋಡಿದಾಗ 3 ಬರ್ತೈತಲ್ಲ, ಅದನ್ನು 3ರಲ್ಲೇ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತಾ, 2 ಬರುತ್ತಾ. ಅದೇ 2 ದಿನ ಆಗಿರ್ತೈತೆ. ಇದು ಆನ್ಸರ್. ಇದನ್ನು ನಾನು ನಿಮ್ಮ ಕಾನ್ಸೆಪ್ಟ್ ಮೂಲಕ ಹೇಳಿದೆ. ಇದನ್ನೇನಿದೆಯಲ್ಲ ಇದನ್ನು ಶಾರ್ಟ್ಕಟ್ಟಲ್ಲಿ ಹೇಳಿದೆ ನಾನು. ಇವಾಗ ನೋಡಿ, ನಿಮಗೆ ಪರ್ಸೆಂಟೇಜ್ ಅರ್ಥ ಆಗಿಲ್ಲ ಅಂದ್ರೆ ನೀವಿಬ್ಬರು ಸ್ನೇಹಿತರಿದ್ದೀರಿ ಅಂತ ಅಂದ್ಕೊಳ್ಳಿ. ರಾಮು ಮತ್ತು ಮಲ್ಲು ಅಂತ ಇಬ್ಬರು ಸ್ನೇಹಿತರಿದ್ರೆ, ಇಬ್ಬರು ಸ್ನೇಹಿತರ ನಡುವೆ ಇವನಿಗೆ 100 ರೂಪಾಯಿ ಕೊಟ್ಟಾಗ ಇವ ಏನು ಮಾಡ್ತಾನಪ್ಪ, 3 ದಿನದಲ್ಲಿ ಖರ್ಚು ಮಾಡ್ತಾನೆ. 3 ದಿನದಲ್ಲಿ ಖರ್ಚು ಮಾಡ್ತಾನೆ. ಇವನಿಗೆ ಅದೇ 100 ರೂಪಾಯಿ ಕೊಟ್ಟರೆ ಇವ ಏನು ಮಾಡ್ತಾನಪ್ಪ ಅಂದ್ರೆ 6 ದಿನದಲ್ಲಿ ಖರ್ಚು ಮಾಡ್ತಾನೆ. ಇವಾಗ ರಾಮು 3 ದಿವಸದಲ್ಲಿ 100 ರೂಪಾಯಿನ ಖರ್ಚು ಮಾಡ್ತಾನಂದ್ರೆ ಒಂದು ದಿನಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ, ಇದೇ 33 1/3 ಇಷ್ಟು ರೊಕ್ಕ ಖರ್ಚು ಮಾಡ್ತಾನೆ. ಇವನಿಗೆ ಅದೇ 100 ರೂಪಾಯಿ ಕೊಟ್ಟ ಮಲ್ಲುಗ 6 ದಿನದೊಳಗೆ 100 ರೂಪಾಯಿ ಖರ್ಚು ಮಾಡ್ತಾನೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, 16 2/3 16 ರೂಪಾಯಿ. ಇದು 1/3 ಮತ್ತು 2/3 ಐತಲ್ಲ, ಇದನ್ನು ನೋಡಿದಾಗ ಏನಾಗತ್ತಪ್ಪ ಅಂದ್ರೆ 16 ರೂಪಾಯಿ 66 ಪೈಸೆ ಬರ್ತೈತೆ. ಇದನ್ನು ನೋಡಿದಾಗ 33 ರೂಪಾಯಿ 33 ಪೈಸೆ ಅಂತ ಈ ಥರ ಬರ್ತೈತೆ. ಈ ಥರ ಬಂದಾಗ ಇವನು ಇಷ್ಟು ಖರ್ಚು ಮಾಡ್ತಾನೆ, ಇವನು ಇಷ್ಟು ಖರ್ಚು ಮಾಡ್ತಾನೆ. ಇವರಿಬ್ಬರದು ಸೇರಿಕೆಶನ್ 100 ರೂಪಾಯಿ ಕೊಟ್ಟಾಗ ಇವರಿಬ್ಬರು ಆ 100 ರೂಪಾಯಿನ ಯಾವ ರೀತಿ ಖರ್ಚು ಮಾಡ್ತಾರೆ, ಎಷ್ಟು ದಿನದಲ್ಲಿ ಖರ್ಚು ಮಾಡ್ತಾರೆ ಅಂತ ಕೇಳಿದಾಗ ನಾವೇನು ಮಾಡ್ತೇವಪ್ಪ ಅಂತಂದ್ರೆ, ಇವ ಒಂದು ದಿನಕ್ಕೆ 33 ರೂಪಾಯಿ, ಇವ 16 ರೂಪಾಯಿ ತಂದಾಗ ಇವರಿಬ್ಬರದು ಕೂಡಿಸಿಟ್ಟಾಗ ಏಟಾಗುತ್ತೆ, 50 ರೂಪಾಯಿ ಬರುತ್ತೆ. ಒಂದು ದಿನಕ್ಕೆ ಇವರಿಬ್ಬರು ಸೇರಿ ಖರ್ಚು ಮಾಡೋದು 50 ರೂಪಾಯಿ. ಆ 50 ರೂಪಾಯಿನ ಈ 100 ರೂಪಾಯಿ ಖರ್ಚಾಗಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ, 2 ದಿನ ಬೇಕಾಗುತ್ತೆ. ಇದು ಕಾನ್ಸೆಪ್ಟ್ ಸಲುವಾಗಿ ನಾನು ನಿಮಗೆ ಈ ಥರ ಹೇಳ್ತಾ ಇದ್ದೀನಿ, ನಿಮ್ಗೆ ತಲೆಯಲ್ಲಿ ಹೋಗಲಿ ಅಂತ. ನೀವು ಫಾಲೋ ಮಾಡೋದು ಇದನ್ನಷ್ಟೇ, ಇದನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಅದೇ ಥರ ಇನ್ನೊಂದು ಪ್ರಶ್ನೆ ತೊಗೊಂಡಿನಿ ನೋಡಿ. ಎ ಯು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡುವನು, ಬಿ ಯು ಅದೇ ಕೆಲಸವನ್ನು 12 ದಿನಗಳಲ್ಲಿ ಮಾಡಿದರೆ ಇಬ್ಬರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುವರು ಅಂತ. ಇಲ್ಲಿ ಅಗಳಿ ಥರ ಒಂದು ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟನ್ನು ಹೇಳ್ತೀನಿ ಇಲ್ಲಿ, ಆಮೇಲೆ ಏನು ಮಾಡ್ತೀನಿ ಶಾರ್ಟ್ಕಟ್ನ ಹೇಳ್ತೀನಿ ಅಂತ. ಎ 6 ದಿನಗಳಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ 100% ಕೆಲಸ ಮುಗಿಸ್ತಾನೆ. ಬಿ ಏನು ಮಾಡ್ತಾನೆ, ಬಿ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮಾಡ್ತಾನೆ, ಅದೇ 100%ನ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾನೆ ಎ ಮತ್ತು ಬಿ ಅಂತಂದ್ರೆ ನೋಡಿದಾಗ ಎಷ್ಟಾಗುತ್ತಾ, 6 1 6 6 1 6 ಆಗುತ್ತಾ. ಮುಂದೆ 4 ಉಳಿತು 40, 40 ಅಂದಾಗ 6 ಬರುತ್ತೆ, 6ರಲ್ಲಿ 36, 40ರಲ್ಲಿ 6 ಹೋದರೆ 4/6 ಆಯಿತು. ಇದು ಏನು ಒಂದು ಪರ್ಸೆಂಟೇಜ್ ಕೆಲಸ. ಬಿದು ಅದೇ ಥರ ನೋಡಿದಾಗ 12 ದಿನಗಳಲ್ಲಿ ಮುಗಿಸ್ತಾನೆ ಅಂತಂದಾಗ 12 8 96, 12 8 96, 100ರಲ್ಲಿ 96 ಹೋದಾಗ 4 ಉಳಿತು. ಆ 4 /12 ಅಂತ ಹೇಳ್ತೀನಿ. ಇವಾಗ ನೋಡಿ, ಇದನ್ನು ಈ ಸಂಖ್ಯೆಗಳನ್ನು ಕೂಡಿಸ್ಬೇಕಪ್ಪ ಅಂತಂದರೆ ಯಾವ ರೀತಿ ಕೂಡಿಸ್ಬೇಕಂತ ನಾನು ನಿಮಗೆ ಹೇಳಿದ್ದೇನೆ. 4/6 ಪ್ಲಸ್ 4/12 ಇದ್ದಾಗ 12 72. 72 ಯಾವ ರೀತಿ ಬಂತು ಅಂತ ನೋಡಿದಾಗ 12 6 ಬರುತ್ತಾ, 6 12 ಬರುತ್ತಾ. ಅದಕ್ಕೆ ನೋಡೋಕ್ಕೂ 4 12 ಎಷ್ಟಾಗುತ್ತಾ, 48 ಪ್ಲಸ್ 4 6 24. ಇವುಗಳು ನೋಡಿದಾಗ 48 ಪ್ಲಸ್ 24 ಕೂಡ ನೋಡಿದಾಗ 72 ಬಂತು. ಕೆಳಗಡೆನೂ 72 ಇದೆ. ಅದಕ್ಕೇನಾಗುತ್ತೆ, ಇದು ಹೋಗಿ 1 ಉಳಿಯುತ್ತೆ. ಇವುಗಳನ್ನು ಕೂಡಿಸಿದಾಗ 1 ಉಳಿಯುತ್ತಾ.
16 + 8 24, 24 ಪ್ಲಸ್ ಇದು 1 25 ಆಯಿತು. ಈ 25% ಕೆಲಸ ಏನು ಮಾಡ್ತಾರೆ, ಇಬ್ಬರು ಕೂಡಿ ಮಾಡ್ತಾರೆ ತಂದಂಗೆ. ಆ ಇಬ್ಬರಿಗೂ 100% ವರ್ಕ್ ಕೊಟ್ಟಾಗ ಏನು ಮಾಡ್ತಾನೆ, 6 ದಿನಗಳಲ್ಲಿ ಮಾಡ್ತಿದ್ದ. ಬಿ ಇದೇ ಕೆಲಸವನ್ನು ಏನು ಮಾಡ್ತಿದ್ದ, 12 ದಿನಗಳಲ್ಲಿ ಮಾಡ್ತಿದ್ದ. ಈ 100% ಕೆಲಸನ ಇವು ಒಬ್ಬನಿಗೆ ಮಾಡ್ತಂದ್ರೆ ಇಷ್ಟು ಮಾಡ್ತಿದ್ದ. ಬಿ ಒಬ್ಬನಿಗೆ 1 ದಿನದ ಕೆಲಸ ಆತಂದಾಗ ಇಷ್ಟು ಆಗ್ತಿತ್ತು. ಇವಾಗ ಇಬ್ಬರು ಕೂಡಿಕಿಸಿ ಮಾಡಿದ ಕೆಲಸ ಎಷ್ಟು, 25%. ಅದನ್ನು ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಈ ಥರ ತಗೋತೇವೆ. ಎ ಕೊಟ್ಟಾಗ ಎಷ್ಟು ಮಾಡ್ತಿದ್ದ, 16, ಬಿ ಇದು 8, ಇದನ್ನು ಕೊಡ್ಸಾಕ 25% ವರ್ಕ್ ಬರುತ್ತೆ ನಮ್ಗೆ. ಈ 25% ವರ್ಕನ್ನು ಇದರೊಳಗೆ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ 1/4 ಈ ಥರ ಬರುತ್ತೆ. ಈಗ ನಾವು ಪರ್ಸೆಂಟೇಜ್ ತೊಗೊಂಡಾಗ ಈ ರೀತಿ ಏನಾಗುತ್ತೆ, ಅವ್ರ ಕೆಲಸ ನಾವು ಪಾಯಿಂಟ್ ಒಳಗೆ ಬರುತ್ತೆ. ಈ ಪಾಯಿಂಟ್ ಒಳಗೆ ಬಂದಿದ್ದನ್ನು ಕೂಡ್ಸೋದ್ರೊಳಗೆ ನಮ್ಮದು ಟೈಮ್ ಭಾಳ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಈ ಪರ್ಸೆಂಟೇಜ್ ಅನ್ನೋದನ್ನು ನಾವು ಏನು ಮಾಡ್ಕೋತೀವಪ್ಪ ಅಂತಂದ್ರೆ LCM ಮೆಥಡ್ ಮೇಲೆ ತೊಗೊಂಡಾಗ ನಮಗೇನಾಗುತ್ತಪ್ಪ ಅಂದ್ರೆ ಸರಿಯಾಗಿ ಪಾಯಿಂಟಲ್ಲಿ ಬರದೇ ಇರೋ ಥರ ಆನ್ಸರ್ ಬರುತ್ತೆ. ಹೆಂಗಪ್ಪ ಅಂತಂದರೆ ಅದನ್ನೇ ನಾನು ನಿಮಗೆ ಹೇಳಿದ್ದೆ ಅವಾಗೆ. ಎ 6 ದಿನದಲ್ಲಿ ಮಾಡ್ತಾನೆ, ಬಿ 12 ದಿನದಲ್ಲಿ ಮಾಡ್ತಾನೆ. ಇವು ಎರಡೂ ಕುರಿದು LCM ನೋಡಿದಾಗ 12ರಲ್ಲಿ 12 ಹೋಗುತ್ತಾ, 6 ಹೋಗುತ್ತಾ, ಅದಕ್ಕೆ 12 ಇಟ್ಕೊತೀನಿ. ಇಟ್ಕೊಂಡಾಗ ಏನಾಗುತ್ತೆ, 6 2 12, 12 1 12. ಹಾಗಂದ್ರೆ ಎ 1 ದಿನದ ಕೆಲಸ ಏನು ಮಾಡ್ತಿದ್ದ, 12 ಕೆಲಸಗಳಲ್ಲಿ 1 ದಿನಕ್ಕೆ 2 ಕೆಲಸ ಮಾಡ್ತಿದ್ದ, 6 ದಿನಕ್ಕೆ 12 ಕೆಲಸ ಮಾಡ್ತಿದ್ದ. ಬಿ ಅದೇ 12 ಕೆಲಸಗಳನ್ನು 1 ದಿವಸಕ್ಕೆ 1 ಕೆಲಸ ಮಾಡ್ತಿದ್ದ, 12 ದಿನಕ್ಕಂತ ನೋಡಿದಾಗ 12 ಕೆಲಸ ಮಾಡ್ತಿದ್ದ. ಇದು LCM ಮೆಥಡ್ ಮೇಲೆ ತೊಗೊಂಡಾಗ ನಮ್ಗೆ ಏನೋ ಪಾಯಿಂಟಲ್ಲಿ ಬರೋದಿಲ್ಲ ಮತ್ತು ಈಸಿ ಆಗುತ್ತೆ ಬಿಡಿಸೋ ಸಲುವಾಗಿ. 2 1 3 ಬಂದಾಗ ಇದೇನಾಗುತ್ತಪ್ಪ ಅಂದ್ರೆ 1 ದಿನದ ವರ್ಕ್. ಇದು ಎ ಬಿಗಳದ್ದು 1 ದಿನದ ವರ್ಕ್ ಅಂದ್ರೆ ಟೋಟಲ್ ವರ್ಕ್ ಎಷ್ಟಿದೆ, 12 ಇದೆ. ಅದಕ್ಕೆ ನಾವೇನು ಮಾಡಬೇಕು, ಇದರಲ್ಲೇ ಭಾಗ 3 1 3 4 ಆನ್ಸರ್ ಬಂತು 4 ದಿನಗಳಲ್ಲಿ. ಇದನ್ನೂ ಬಂದೈತಿ 4 ಅಂತ ಆನ್ಸರ್ ಇಲ್ಲಿ. ಆದರೆ ಇದೇನಾಗುತ್ತಪ್ಪ, ಪಾಯಿಂಟಲ್ಲಿ ಬರುತ್ತೆ 16.66, 8.33% ಈ ಥರ ಬರ್ತೈತಿ. ಅದಕ್ಕೆ ನಾವೇನು ನೋಡೋಕು, ಈ 100 ತೊಗೊಳ್ಳೋ ಬದಲಿ ನಾವು ಈ ರೀತಿ ಇವೆರಡೂ ಮಗಿ ಒಳಗೆ ಹೋಗುವಂಥ ಒಂದು ಸಂಖ್ಯೆನ ತೊಗೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಈ ಸಂಖ್ಯೆದಿಂದ ನಮ್ಗೆ ಕಡ್ತ ಹೊಡೆಯೋಕ್ಕೂ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎ ಒಂದು ಕೆಲಸವನ್ನು 12 ದಿನಗಳಲ್ಲಿ, ಬಿ ಯು ಅದೇ ಕೆಲಸವನ್ನು 15 ದಿನಗಳಲ್ಲಿ ಮತ್ತು ಸಿ ಯು 20 ದಿನಗಳಲ್ಲಿ ಮುಗಿಸಿದರೆ ಮೂವರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಿರುವಂಥ ಪ್ರಶ್ನೆ ಇದೆ. ಇದನ್ನು ಮೊದಲಿಗೆ ನಾನು ನಿಮಗೆ ಕಾನ್ಸೆಪ್ಟನ್ನ ಹೇಳ್ತೀನಿ, ಆನಂತರ LCM ಮೆಥಡ್ ಮೇಲೆ ಶಾರ್ಟ್ಕಟಾಗಿ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಬಿ ಅಂತ ಇದ್ದಾನೆ, ಸಿ ಅಂತ 3 ಜನ ಇದ್ದಾರೆ. ಏನು ಮಾಡ್ತಾನೆ, ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸ್ತಾನೆ. ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಮುಗಿಸ್ತಾನೆ. ಸಿ ಯು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ, 20 ದಿನದಲ್ಲಿ ಮುಗಿಸ್ತಾನೆ. ಇವ್ರ ಕೆಲಸವನ್ನು ನಾನು ಏನಂತ ಅನ್ಕೋತೀನಿ, 100% ಇದೆ ಅಂತ ಅನ್ಕೋತೀನಿ. ಇವಾಗ ನೋಡಿ, ಇವ್ರ ಕೆಲಸವನ್ನು 100% ಇದೆ ಅಂತ ಅಂದ್ಕೊಂಡಾಗ ಇವನು 100% ವರ್ಕ್ ಮಾಡ್ತಾನೆ ಎ, ಆದರೆ 12 ದಿನದಲ್ಲಿ ಮುಗಿಸ್ತಾನೆ. ಅದೇ ಕೆಲಸ 100% ವರ್ಕ್ನ ಬಿ ಏನು ಮಾಡ್ತಾನೆ 15 ದಿವಸದಲ್ಲಿ, ಅದೇ 100% ವರ್ಕ್ನ ಸಿ ಏನು ಮಾಡ್ತಾನೆ 20 ದಿನಗಳಲ್ಲಿ ಮಾಡಿ ಮುಗಿಸ್ತಾರೆ. ಆದರೆ ಇವರು ಮೂವರು ಸೇರ್ಕೇಶನ್ ಎಷ್ಟು ದಿನದಲ್ಲಿ ಈ 100% ಅನ್ನೋ ಒಂದು ಕೆಲಸನ ಮುಗಿಸ್ತಾರೆ ಅಂತ ಪ್ರಶ್ನೆ ಇದೆ. ಇದು ಅವ್ರು ತೊಗೊಂಡಂಥ ಒಂದು ಟೈಮ್. ಇದು ಅವರು ಎಷ್ಟು ದಿನಗಳಲ್ಲಿ ಮುಗಿಸಿದ್ರು ಅಂತ, ಇದು ಅವ್ರಿಗೆ ಕೊಟ್ಟಿರೋಂಥ ಕೆಲಸ ವರ್ಕ್. ಈಗ 1 ಡೇದ ವರ್ಕ್ ನೋಡ್ಬೇಕು ನಾವು. 1 ಡೇದ ವರ್ಕ್ ಏನಾಗುತ್ತಾ, 1 ಡೇ ವರ್ಕ್ ಏನಾಗುತ್ತೆ ನೋಡಬೇಕು. ಈ 100ನ್ನ 12ರಲ್ಲೇ ಭಾಗಿಸ್ಬೇಕಾಗತ್ತಾ, ಆವಾಗ ನಮಗೆ 1 ದಿನದ ವರ್ಕ ಸಿಗುತ್ತೆ ಇವ್ರದ್ದು. ನೋಡಿ, 12 ಎಷ್ಟಲೇ 100 ಹೋಗೋದಿಲ್ಲ, ಅದಕ್ಕಿಂತ ಕಡಿಮೆ ಒಳಗಿರುವಂಥ ಒಂದು ಸಂಖ್ಯೆ ಯಾವ್ದು ಬರುತ್ತಾ, 12 8 96. 12 8 96. 100ರಲ್ಲಿ 96 ಹೋದರೆ 4 ಉಳಿತು. ಅದನ್ನು ನಾವು ಈ ರೀತಿ ಇಟ್ಕೊಳ್ಳೋಣ, 4 ಡಿವೈಡೆಡ್ ಬೈ
12. ಇವಾಗ ನೋಡಿ ಇವೊಂದೊಂದು ನೋಡೋಣ. ಬಿ ಇದು ಒಂದು ದಿನದ ಕೆಲಸ ಎಷ್ಟಂದಾಗ 15 ಎಷ್ಟಲೇ 100 ಹೋಗೋದಿಲ್ಲ. ಅದ್ರ ಸಮೀಪ ಇರುವಂಥ ಒಂದು ಸಂಖ್ಯೆ ಯಾವುದು? 15 6 90. 100ರಲ್ಲಿ 90 ಹೋದರೆ 10 ಉಳಿತು. 10 ಡಿವೈಡ್ ಬೈ ಎಷ್ಟರಲ್ಲಿ 15ರಲ್ಲಿ ಮಾಡಿತ್ತಲ್ಲ, ಈ ಥರ ಇಟ್ಕೊಳ್ಳೋದು. ಇವಾಗ ನೋಡಿ ಸಿ ಇದು ಒಂದು ಕೆಲಸ 20 ದಿನಗಳನ್ನು ಮುಗಿಸ್ತಾರೆ. 100% ಕೆಲಸ ಮಾಡೋಕೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಕೆಲಸ ಅಂತ ನೋಡಬೇಕು. ಒಂದು ದಿನದ ಕೆಲಸ ಇವನು ನೋಡಿದರೆ 20 ಎಷ್ಟಲೇ 100 25. ಇವಾಗ ಇವುಗಳನ್ನು ಕೂಡಿಸ್ಬೇಕಾಗತ್ತೆ. ಇವಾಗ ನಮ್ಮ ಒಂದೊಂದು ದಿನದ ವರ್ಕ್ ಸಿಕ್ತವ್ರು, ಅವ್ರು ಮಾಡಿದಂಥ ಕೆಲಸ ಒಂದು ದಿನಕ್ಕೆ ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾರೆ ಅಂತ ಸಿಕ್ತು ನಮಗೆ. ಇದೆಲ್ಲ ಏನಿದು ಪರ್ಸೆಂಟೇಜಲ್ಲಿ. ಇವಾಗ ಒಟ್ಟು ಪರ್ಸೆಂಟೇಜ್ ಟೋಟಲ್ನ ಕೂಡಿಸಿದಾಗ ನಮ್ಗೆ ಒಂದು ದಿನದ ಇವ್ರು 3 ಜನ ಸೇರಿ ಒಂದು ದಿನದ ವರ್ಕ್ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನು ಇನ್ನೂ ಈಸಿಯಾಗಿ ಇದನ್ನು ಹೆಂಗೆ ಸರಳವಾಗಿ ಬಿಡಿಸ್ಬೇಕಪ್ಪ ಅಂತಂದರೆ ನೋಡಿ, ಇದು 8 ಇದೆಯಲ್ಲ, 8ನ್ನು ಅದೇ ಥರ ಇಟ್ಕೊಳ್ಳಿ. ಇಲ್ಲಿ 4 12 ಇದೆಯಲ್ಲ, 4 1 4 3 12 1/3 ಅಂತ ಬಂತು. ಇವಾಗ ಇದು ನೋಡಿ 5 2 10 5 3 15. ಇದೇನು ಬಂತು? 6 7/3. ಇದು 5ಕ್ಕೆ 5% ಕರೆಕ್ಟ್ ಇದೆ. ಇವಾಗ ಇದನ್ನು ನೋಡಿ, ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಮತ್ತು ಇಲ್ಲಿ 5 ಇದೆ. ಇವುಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತಾ? 14 19 ಬರುತ್ತೆ. ಇದನ್ನು ಕೂಡಿಸಿದಾಗ 1/3 ಮತ್ತು 2/3ನ ಕೂಡಿಸಿದಾಗ ಇಲ್ಲಿ ಕೆಳಗಡೆ 3 ಇದೆ, ಇಲ್ಲಿ ಕೆಳಗಡೆ 3 ಇದೆ. ಇದನ್ನು 3 ಅಂತಲೇ ಅನ್ಕೋಬೇಕು ನಾವು. ಇವಾಗ ನೋಡಿ ಮೇಲ್ಗಡೆ 2 ಇದೆ, ಇಲ್ಲಿ 1 ಇದೆ. 3ರಲ್ಲಿರುವಂಥ ಒಂದು ಕೆಲಸ ಇಲ್ಲಾಗಿದೆ, ಇಲ್ಲಿ 3ರಷ್ಟಿರುವಂಥ ಕೆಲಸದಲ್ಲಿ ಇಲ್ಲಿ 2 ಕೆಲಸಗಳಾಗಿದೆ. ಹಾಗಾದ್ರೆ 3ಕ್ಕೆ 1 ಸಮನಾಗಾಯಿತು. ಇಲ್ಲಿ 2 ಕೆಲಸ ಆಗೈತೆ, ಇಲ್ಲಿ 1 ಕೆಲಸ ಆಗೈತೆ. ಇವೆರಡೂ ಕೂಡಿಸಿದಾಗ ಎಷ್ಟು ಬರುತ್ತಾ? 3 ಬರುತ್ತೆ. ಅವಾಗ ಇದನ್ನು ಭಾಗ ಹೊಡೆದಾಗ ನಮಗೆ 1 ಸಿಗುತ್ತೆ. ಅದೇ ಏನು ಮಾಡಬೇಕು? ಇಲ್ಲಿ +1 ಅಂತ ಮಾಡಬೇಕು. ಇದನ್ನು LCM ಪ್ರಕಾರ ಕೂಡಿಸಿದಾಗೂ ಅಷ್ಟೇ ಬರುತ್ತೆ. 1/3 + 2/3 ನೋಡಿದಾಗ 3 3 ಎಷ್ಟು? 9. 3 ಎಷ್ಟಲೇ 9? 3 3 9 ಅಲ್ಲ, ಅದನ್ನು ಮೇಲ್ಗಡೆ ಇಟ್ಕೊಳ್ಳೋದು. ಇದನ್ನು 3 ಎಷ್ಟಲೇ 3 3 ಎಷ್ಟಲೇ 9 3 3. ಹಾಗಾದ್ರೆ 1 3 3 ಪ್ಲಸ್ 2 3 6. ಇವಾಗ ಇದನ್ನು ನೋಡಿ 9 ಮೇಲ್ಗಡೆ 9 ಕೆಳಗಡೆ 9. ಇದು ಹೋದಾಗ 1. ಇದನ್ನು ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು. ಕೆಳಗಡೆನೂ 3 ಇದೆಯಲ್ಲ, ಮೇಲೇನೂ 3 ಇದೆ. ಈ 3 ಇದ್ದಾಗ 3ರಲ್ಲಿ ಇಲ್ಲಿ 1 ಕೆಲಸ ಆಗಿದೆ, ಇಲ್ಲಿ 3ರಲ್ಲಿ 2 ಕೆಲಸ ಆಗಿದೆ. ಇದು 2 1 ಕೂಡಿಸಿದಾಗ ಎಷ್ಟಾಗುತ್ತಾ? 3 ಆಗುತ್ತಾ. ಕೆಳಗಡೆ ಸೇಮ್ ಇದೆ 3 3. ಅವಾಗ ನಾವೇನು ಮಾಡಬೇಕು? ಡೈರೆಕ್ಟಾಗಿ 3/3 ತಂದಾಗ 1 ಕೆಲಸ ಆಗಿಬಿಡ್ತೈತೆ. ಅದನ್ನು ನಾನು ಇಲ್ಲಿ ಇಟ್ಕೋತೀನಿ, 20 ಅಂತ ಬಂತು. ಇದು 20% ಅನ್ನೋದೇನಿದು ಒಂದು ದಿನದ ವರ್ಕ್ ಆಯ್ತಿದ್ದು. ಇಲ್ಲಿ ನಮಗೆ ಕೇಳಿರೋದೇನು? 100% ವರ್ಕ್. ಇವನು ಸಪ್ರೇಟಾಗಿ 100% ವರ್ಕ್ ಮಾಡಿದ್ದಾನೆ, ಇವನು ಸಪ್ರೇಟಾಗಿ 100% ವರ್ಕ್ ಮಾಡಿದ್ದಾನೆ. ಅದೇ ಕೆಲಸ ನಾವು 3 ಜನರಿಗೆ ಬೇರೆ ರೀತಿ ಕೊಟ್ಟಾಗ ಅವ್ರವ್ರು ಮಾಡಿರುವಂಥ ಒಂದು ಸಾಮರ್ಥ್ಯ ಸಿಗ್ತೈತೆ ನಮ್ಗೆ. ಟೋಟಲ್ ಒಂದು ದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ 3 ಮಂದಿ ಅಂತ ನೋಡಿದಾಗ 20% ಕೆಲಸ ಮಾಡ್ತಾರೆ. ಹಾಗಾದ್ರೆ 3 ಜನಕ್ಕೆ 100% ವರ್ಕ್ನೇ ಕೊಟ್ಟಾಗ 100% ವರ್ಕ್ನೇ ಕೊಟ್ಟಾಗ ಒಂದು ದಿನಕ್ಕೆ 20% ವರ್ಕ್ ಮಾಡ್ತಾರಂತಂದರೆ 100% ವರ್ಕ್ ಆಗ್ಬೇಕಂತಂದರೆ 21 25 ಇದು ಬಂತು 5. ಇದೇನಿದು 5 ದಿನಗಳಲ್ಲಿ ಮುಗಿಸ್ತಾರೆ ಅಂತ ನಾನು. ಒಂದು ದಿನಕ್ಕೆ 20% ಮಾಡಿದರೆ 5 ದಿನಕ್ಕೆ 100% ವರ್ಕ್ ಮಾಡಿ ಮುಗಿಸ್ತಾರೆ ಅಂತ ನಾನು. ಇಲ್ಲಿ ಸಪ್ರೇಟಾಗಿ 100% ವರ್ಕ್ನ ಮಾಡಿದ್ದಾರೆ. ಅವ್ರವ್ರ ಸಾಮರ್ಥ್ಯನ ನಾವು ಒಂದೊಂದು ದಿನಕ್ಕೆ ಎಷ್ಟಿದೆ ಅಂತ ನೋಡಿದ್ದೀವಿ. ಇದೇ ಒಂದು ಕೆಲಸನ 3 ಜನಕ್ಕೆ ಕೊಟ್ಟಾಗ ಅವರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ನೋಡೋದಕ್ಕೆ ನಾವು ಈ ರೀತಿ ಬಿಡಿಸ್ಬೇಕಾಗತ್ತೆ. ಇದನ್ನು LCM ಮೆಥಡ್ ಮೇಲೆ ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತಂದರೆ A B C ಇವ ಎಷ್ಟು 12 ದಿನ, ಇವ 15 ದಿನ, ಇವ 20 ದಿನ ತೋತಾನೆ.
ಎಲ್ ಸಿ ಎಮ್ ಮೆಥಡ್ ತಂದಾಗ ಎಲ್ ಸಿ ಎಮ್ನ ನಾವು ಯಾವ ರೀತಿ ತೊಗೋತೇವಪ್ಪ ಅಂದರೆ ನೋಡಿ, ಇಲ್ಲಿ 12 ಇದೆ, 15 ಇದೆ, 20 ಇದೆ. ಇದನ್ನು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಲ್ಲ ಆ ಸಂಖ್ಯೆಯಿಂದ ಭಾಗ ಹೋಗಿಸಿ. ಇಲ್ಲಿ 4ರಿಂದ ಹೋಗುತ್ತೆ, 4 3 15ಕ್ಕೆ 15 ಹಾಗೆ ಇಟ್ಕೊಳ್ಳಿ. 4ರಲ್ಲಿ 15 ಹೋಗೋದಿಲ್ಲ, ಅದಕ್ಕೆ 20 ಇದೆ. 4 ಎಷ್ಟಲೇ 20, 4 5 20. ಇವಾಗ ನೋಡಿ 3 ಐತೆ, 15 ಐತೆ, 5 ಐತೆ. ಇಲ್ಲಿ 3 3 1 3 5 ಇದು 3 1 3 5 15. ಇದು 5 ಹೋಗಂಗಿಲ್ಲ, ಅದಕ್ಕೆ 5ನ್ನು ಅದೇ ಥರ ಇಟ್ಕೊತೀನಿ. ಇವಾಗ ಇಲ್ಲಿ 5 ಉಳಿತು. 5 ಉಳಿದಾಗ 5 1 5 1. ಈಗ ಇಲ್ಲೇನು ಉಳಿತು? 1 4 1 3 1 5. ಇವುಗಳನ್ನು ಗುಣಿಸಿದಾಗ ನಮ್ಗೆ ಬರುವಂಥ ಮೊತ್ತ ಏನಾಗಿರ್ತೈತಿ? ಎಲ್ ಸಿ ಎಮ್ ಆಗಿರ್ತೈತಿ. 4 3 12, 12 5 60. ಇವಾಗ ಹಿಂಗೂ ನೋಡ್ಬೋದು. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದೈತಿ? 20 ಐತಿ. 20ರ ಬಗ್ಗೆ ನೋಡ್ತಾ ಹೋಗಬೇಕು. ನೋಡ್ತಾ ಹೋದಾಗ ಒಂದು ಸಂಖ್ಯೆ ಸಿಗುತ್ತೆ ನಮ್ಗೆ. ಆ ಸಂಖ್ಯೆ ಏನಾಗಿರಬೇಕು? 15ರ ಮಗ್ಗಿ ಒಳಗೂ ಇರಬೇಕು, 12ರ ಮಗ್ಗಿ ಒಳಗೂ ಇರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದ್ರೆ 60. 23 60, 15 ಎಷ್ಟಲೇ 60, 15 4 60, 12 5 60. ಈ ರೀತಿ ಹೋದಾಗ ನಾವು ಇದನ್ನು ತೊಗೋಬೇಕಾಗತ್ತೆ. ಇವಾಗ ನೋಡಿ 12 ಎಷ್ಟಲೇ 60, 12 5 60, 15 ಎಷ್ಟಲೇ 60, 15 4 60, 20 ಎಷ್ಟಲೇ 60, 23 60. ಇವಾಗ ಇದೇನಪ್ಪ ಅಂತಂದ್ರೆ ಟೈಮ್ ಆಯ್ತದು, ಟೋಟಲ್ ಟೈಮ್. ಅವ್ರು ಟೈಮ್ ತೊಗೊಂಡಂಥ ಟೋಟಲ್ ಟೈಮ್ ಇದೇನಪ್ಪ ಅಂತಂದ್ರೆ ಒಟ್ಟು ಕೆಲಸ ಇರ್ತೈತಿ. ಇದು ಒಟ್ಟು ಕೆಲಸ ಎಷ್ಟು? 60. ಇದೇನಪ್ಪ ಅಂತಂದ್ರೆ ಒಂದು ದಿನದ ವರ್ಕ್, ಒಂದು ದಿನದ ಕೆಲಸ. ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 5 ಕೆಲಸ ಮಾಡ್ತಾನೆ. 60ರೊಳಗೆ 5 ಕೆಲಸ ಮಾಡ್ತಾನೆ. ಇವ ಎಷ್ಟು ಮಾಡ್ತಾನೆ? ಬಿ 4 ಕೆಲಸ ಮಾಡ್ತಾನೆ. ಸಿ ನೋಡಿದ್ರೆ 3 ಕೆಲಸ ಮಾಡ್ತಾನೆ. ಇವರು 3 ಮಂದಿದು ಒಂದು ದಿನದ ಕೆಲಸ ನೋಡಿದಾಗ ಎಷ್ಟಾಗುತ್ತೆ? 5 4 9 9 3 12 ಆಯಿತು. ಇದು ಒಂದು ದಿನದ ಟೋಟಲ್ ವರ್ಕ್ ಆಯ್ತಿದ್ದು. ಇಲ್ಲಿ ಎಷ್ಟು ಕೆಲಸ ಅದಾವೆ? ಒಟ್ಟು 60 ಕೆಲಸ ಅದಾವೆ. 60 ಕೆಲಸ ಮುಗಿಸ್ಲಾಕ ಇವು 12 ವರ್ಕ್ ಮುಗಿಸ್ತಾರತ್ತಂದ್ರೆ 60 ಕೆಲಸ ಮುಗಿಸ್ಲಾಕ ಎಷ್ಟು ದಿನ ತೊಗೋತಾರೆ? 12 1 12 5. ಇದು ಬಂತು 5 ದಿನ. 5 ದಿನ ತೊಗೋತಾರೆ. ಇದು ಎಲ್ ಸಿ ಎಮ್ ಮೆಥಡ್ ಮೇಲೆ. ನೀವೇನು ಮಾಡಿ ಎಕ್ಸಾಮಲ್ಲಿ ಇದನ್ನು ಫಾಲೋ ಮಾಡಿ. ಇದನ್ನಷ್ಟೇ ಎಕ್ಸಾಮಲ್ಲಿ ಇದನ್ನು ಫಾಲೋ ಮಾಡಿ. ಇದು ನಾನು ನಿಮಗೆ ಕಾನ್ಸೆಪ್ಟ್ ಸಲುವಾಗಿ ಹೇಳಿದ್ದು. ಇದೇನೈತಲ್ಲ ಎಲ್ ಸಿ ಎಮ್ ಹ್ಯಾಂಗೆ ತೆಗಿತಾರಂತ ನೋಡೋದು ಸಲ, 60 ಹೆಂಗೆ ಬರುತ್ತೆ ಅಂತ ನೋಡೋ ಸಲುವಾಗಿ ಇದನ್ನು ಹೇಳ್ತೀನಿ. ಈಗ ನಾನು ನಿಮಗೆ ಇದನ್ನೇ ಹೇಳ್ತಾ ಹೋಗ್ತೇನೆ. ಇದು ನಿಮ್ಗೆ ಗೊತ್ತಿರಲಿ ಅಂತ. ಯಾವ ಥರ ಕೆಲಸಗಳನ್ನು ಹಂಚಿಕೆ ಆಗುತ್ತಾ, ಯಾವ ಥರ ಕೆಲಸ ಅದು. ಈಗ 60 ಅಂತ ತೊಗೊಂಡ್ಬಿಡ್ತೇವೆ ಎಲ್ ಸಿ ಎಮ್ ಮೇಲೆ. 60 ಎದಕ್ಕೆ ತೊಗೊಂಡೇವೆ ನಾವು? ಬೇಕಲ್ಲ. ಈ 60 ಅನ್ನೋದು ಎದಕ್ಕೆ ತೊಗೊಂಡೇವಿ? ಯಾವ ಉದ್ದೇಶಕ್ಕೆ ತೊಗೊಂಡೇವಿ? 60 ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಅಂತ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಕೆಲಸ ಅಂದ್ರೆ 100%ಗೆ ಸಮನಾಗಿರ್ತೈತಿ. ಆ ಕೆಲಸವನ್ನು ಎ ಎಷ್ಟು ದಿನದಲ್ಲಿ ಮಾಡ್ಬೋದು ಅಥವಾ ಬಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕೊಟ್ಟಿರ್ತಾರೆ. ಅವರು ಒಂದೊಂದು ದಿನದಲ್ಲಿ ಎಷ್ಟು ಮಾಡಿದ್ರು ಅಂತ ಗೊತ್ತಾದರೆ ಅದೇ 100% ಯೂಸ್ ವರ್ಕ್ ಅಂತಂದಾಗ ನಮ್ಗೆ ಈಸಿಯಾಗಿಬಿಡುತ್ತೆ. ಆ ಉದ್ದೇಶಕ್ಕೆ ನಾನು ಈ ರೀತಿ ಕಾನ್ಸೆಪ್ಟಾಗಿ ಹೇಳಿದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಎಯು ಒಂದು ಕೆಲಸವನ್ನು 10 ದಿನಗಳಲ್ಲಿ, ಬಿಯು ಅದೇ ಕೆಲಸವನ್ನು 12 ದಿನಗಳಲ್ಲಿ ಮತ್ತು ಸಿಯು 15 ದಿನಗಳಲ್ಲಿ ಮುಗಿಸಿದರೆ ಮೂವರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುವುದು ಅಂತ ಪ್ರಶ್ನೆ ಇದೆ. ಇದನ್ನು ಡೈರೆಕ್ಟಾಗಿ ಎಲ್ ಸಿ ಎಮ್ ಮೆಥಡ್ ಮೇಲೆ ಬಿಡಿಸ್ತೀನಿ ಅಂತ. ಎ ಬಿ ಸಿ ಏನು ಮಾಡ್ತಾನೆ? 10 ದಿನ, ಬಿ 12 ದಿನ, ಸಿ 15 ದಿನ. ಎಲ್ ಸಿ ಎಮ್ ಪ್ರಕಾರ ನೋಡಿದರೆ ಎಲ್ ಸಿ ಎಮ್ದು ಹೇಳಿದ್ದೀನಿ ನಾನು. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 15 ಇದೆ. ಈ 15ರ ಮಗ್ಗಿ ಒಳಗೆ ಹೇಳ್ತಾ ಹೋದಾಗ ಒಂದು ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಏನಾಗಿರ್ತೈತಿ? ಈ 2 ಸಂಖ್ಯೆಗಳಿಂದ ಭಾಗ ಹೋಗ್ತಾ ಇರಬೇಕು. ಆ ಸಂಖ್ಯೆ ನೋಡಬೇಕು. ಈಗ 15ರ ಮಗ್ಗಿ ಒಳಗೆ 15ರಲ್ಲಿ ಇವೆರಡು ಹೋಗಲ್ಲ. ಓಕೆ, 15 2 30. 30 ನೋಡಿದಾಗ ಇದು 12 ಭಾಗ ಹೋಗಲ್ಲ, 10 ಭಾಗ ಹೋಗ್ತೈತಿ. ಆದರೆ 12 ಹೋಗಲ್ಲ. 3 ಸಮನಾಗಿ ಹೋಗ್ಬೇಕು. 60ರಲ್ಲಿ 60ರಲ್ಲಿ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು? 60 ಅಂತ ತೊಗೊಂಡೆ. ಒಟ್ಟು ಕೆಲಸ ಎಷ್ಟಾಯಿತು? 60 ಅಂತ ಬಂತು. 60 ಕೆಲಸಗಳನ್ನು ಇವನು ಸರಿಯಾಗಿ 10 ದಿನದಲ್ಲಿ ಮಾಡ್ಬೋದು, ಇವನು 12 ದಿನದಲ್ಲಿ ಮಾಡ್ಬೋದು, 15 ದಿನದಲ್ಲಿ ಮಾಡ್ಬೋದು.
ಆದ್ರೆ ಒಂದೊಂದು ದಿನದ ಕೆಲಸ ನೋಡಿದಾಗ 10 6 60, 12 5 60, 15 ಎಷ್ಟು 60, 15 4. ಇದು ಒಂದು ದಿನದ ವರ್ಕ್ ಸಿಕ್ತು ನಮಗೆ. ಎಷ್ಟು? 6 5 11, 1 4 15. 15 ಇದು ಒಂದು ದಿನದ ವರ್ಕ್ ಆದ್ರೆ ಒಟ್ಟು ವರ್ಕ್ ಎಷ್ಟೈತಿ? 60 ಐತಿ. ಅದಕ್ಕೆ ನಾವೇನು ಮಾಡಬೇಕು? ಭಾಗ ಬಿಡಬೇಕು. 15 1 15 4 ದಿನಗಳಲ್ಲಿ ಆ ಕೆಲಸವನ್ನು 3 ಮುಗಿಸ್ತಾರ ತಂದಂಗೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎಯು ಒಂದು ಕೆಲಸವನ್ನು 8 ಗಂಟೆಗಳಲ್ಲಿ ಮಾಡಬಹುದು, ಬಿಯು ಅದೇ ಕೆಲಸವನ್ನು 12 ಗಂಟೆಗಳಲ್ಲಿ ಮಾಡಬಹುದು. ಎ ಮತ್ತು ಬಿ ಒಟ್ಟಿಗೆ ಆ ಕೆಲಸವನ್ನು ಎಷ್ಟು ಗಂಟೆಗಳಲ್ಲಿ ಮುಗಿಸೋರು ಅಂತ ಪ್ರಶ್ನೆ ಇದೆ. ಇದನ್ನು LCM ಮೆಥಡ್ ಮೇಲೆ ಬಿಡಿಸೋಣಂತ. ಏನು ಮಾಡ್ತಾನೆ? 8 ಗಂಟೆಗಳಲ್ಲಿ. ಬಿ ಅದೇ ಒಂದು ಕೆಲಸನ ಎಷ್ಟು? 12 ಗಂಟೆಗಳಲ್ಲಿ ಮಾಡ್ತಾನೆ. ಇದರ LCM ನೋಡೋದಾದ್ರೆ ಎಷ್ಟು ಬರುತ್ತಾ? 12 12 24, 24 8 ಭಾಗ ಹೋಗುತ್ತೆ 24. ಹಾಗಾದರೆ ಎ 24 ಕೆಲಸಗಳನ್ನು ಮಾಡಬೇಕಾದ್ರೆ 8 ಗಂಟೆ ಬೇಕು. ಹಾಗಾದ್ರೆ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂತಂದರೆ 8 3 24, 3 ಕೆಲಸಗಳನ್ನು ಮಾಡ್ತಾನೆ 1 ಗಂಟೆಗೆ. ಅದೇ ಬಿ ನೋಡೋದಾದರೆ 12 24, 7 ಕೆಲಸಗಳನ್ನು ಮಾಡ್ತಾನೆ. ಒಟ್ಟು ಸೇರಿದಾಗ 1 ಗಂಟೆಯಲ್ಲಿ ಇಬ್ಬರೂ ಸೇರಿ ಮಾಡುವಂಥ ಕೆಲಸ ಎಷ್ಟಾಗಿರ್ತೈತಿ? 5 ಕೆಲಸಗಳನ್ನು ಮಾಡ್ತಾರೆ ಅವರು. 24 ಕೆಲಸಗಳಾಗಬೇಕಂತಂದರೆ ಆಪ್ಷನ್ಸಲ್ಲಿ ಇಲ್ಲಿ ಕೊಟ್ಟಿದ್ದಾನೆ. ಇದು ಆನ್ಸರ್, ಸಿ ಆನ್ಸರ್ ಆಗಿರ್ತೈತಿ. 24 / 5. ಇದನ್ನು ಗಂಟೆಗಳಲ್ಲಿ ಕೇಳಿದಾಗ, ನಿಮಿಷಗಳಲ್ಲಿ ಕೇಳಿದಾಗ ಇದನ್ನು ಇನ್ನೂ ಸರಳವಾಗಿ ಬಿಡಿಸ್ಬೋದು. ಯಾಕಂದರೆ ಆಪ್ಷನ್ಸಲ್ಲಿ ಇದು ಕೊಟ್ಟಿರಲಿಲ್ಲ. ಅವಾಗ ಏನು ಮಾಡ್ತಾನಪ್ಪ ಅಂತಂದ್ರೆ 4/5 ಅಂತ ಕೊಟ್ಟಾಗ ಇಲ್ಲಿ ಆಪ್ಷನ್ಸಲ್ಲಿ ಅದನ್ನು ತರಬೇಕಂತಂದರೆ ನೀವು ಇದನ್ನು ಇನ್ನೂ ಸರಳವಾಗಿ ಬಿಡಿಸ್ಬೇಕು. 5 ಎಷ್ಟು 24, 5 ಎಷ್ಟು 24 ಬರೋದಿಲ್ಲ. ಅದಕ್ಕೇನು ಮಾಡಬೇಕು? ಅದರ ಸಮೀಪ ಇರುವಂಥದ್ದು ಒಂದು ಸಂಖ್ಯೆಯನ್ನು ತೊಗೋಬೇಕು. 5 4 20, 5 1 5 4 20, 4 ಉಳಿತು. ಅದನ್ನು 4/5 ಅಂತ ಇಟ್ಕೊಂಡ್ಬಿಡಿ. ಇದು ಆಪ್ಷನ್ಸಲ್ಲಿ ಈ ರೀತಿ ಕೊಟ್ಟಾಗ ಇದನ್ನು ಹಾಕಿ, ಅಥವಾ ಈ ರೀತಿ ಕೊಟ್ಟಾಗ ಇದನ್ನು ಹಾಕಿ. ಅಥವಾ ಗಂಟೆ ನಿಮಿಷಗಳಲ್ಲಿ ಕೇಳಿದ ಅಂದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷಗಳಲ್ಲಿ ಆ ಕೆಲಸನ ಮುಗಿಸ್ತಾರ ತಂದಾಗ ಇದನ್ನು ಇನ್ನೂ ಸರಳವಾಗಿ ಮಾಡ್ಕೊಳ್ಳಿ. ಈ 4 ಗಂಟೆ ಐತಾ, 4 ಗಂಟೆನ ಹಾಗೆ ಇಟ್ಕೊಳ್ಳಿ. ಇದು 4/5 ಅಂದರೆ 60 ನಿಮಿಷದಲ್ಲಿ, ಇದು 5 ಅನ್ನೋದೇನು 60 ನಿಮಿಷಕ್ಕೆ ಸಮನಾಗಿರ್ತೈತಿ. ಇಲ್ಲಿ ಆ 5ರಲ್ಲಿ 4 ಭಾಗ, ಇದನ್ನು 60 ನಿಮಿಷಗಳಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರಪ್ಪ ಅಂತಂದರೆ ನೋಡಿ, 60 × 4/5, 5 1 5 12, 12 4 48 ನಿಮಿಷ ಬಂತು. ಇದು ಗಂಟೆ ಬಂತು. 4 ಗಂಟೆ 48 ನಿಮಿಷಗಳಲ್ಲಿ ಆ ಕೆಲಸನ ಮುಗಿಸ್ತಾರ ಅಂತಂದ. ಇಲ್ಲಿ ನೋಡಿ, ಎಯು ಒಂದು ಕೆಲಸವನ್ನು 8 ದಿನಗಳಲ್ಲಿ ಮಾಡಬಹುದು, ಹಾಗೂ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು 6 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುವನು ಅಂತ ಪ್ರಶ್ನೆ ಇದೆ. ಈಗ ಇಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ, ಏನಿದಾನಲ್ಲ ಒಬ್ಬನೇ, ಅವ 8 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ. ಅದೇ ಎ ಮತ್ತು ಬಿ ಇಬ್ಬರೂ ಸೇರಿದಾಗ, ಎ ಮತ್ತು ಬಿ ಸೇರಿದಾಗ 6 ದಿನಗಳಲ್ಲಿ ಆ ಕೆಲಸನ ಮಾಡಿ ಮುಗಿಸ್ತಾರೆ. ಎ ಒಬ್ಬನೇ ಮಾಡಿದ್ರೆ 8 ದಿನ ತಗೋತಾನ. ಎ ಮತ್ತು ಬಿ ಜೊತೆ ಕೂಡಿಕಿಶನ್ ಮಾಡಿದಪ್ಪ ಅಂತಂದ್ರೆ 6 ದಿನ ತಗೋತಾನ. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನು ಮಾಡೋಕೆ ಎಷ್ಟು ಟೈಮ್ ತಗೋತಾನ ಅಂತ ಕೇಳ್ತಿದ್ದಾರೆ. ಇದನ್ನು LCM ಪ್ರಕಾರ ನೋಡಿದಾಗ 8 ಐತಿ, 8ರ ಮ್ಯಾಗ 8 2 16, 8 3 24, 24 6ರಲ್ಲಿ ಹೋಗುತ್ತೆ. 24 ಅಂತ ತಗೋತೀನಿ. 8 ಎಷ್ಟು 24, 8 3 6 ಎಷ್ಟು 24, 6 4 24. ಇವಾಗ ನೋಡಿ, ಇಲ್ಲಿ ನಮಗೆ ಕೇಳಿರೋದನ್ನು ಬಿ ಎಷ್ಟು ದಿನ ತಗೋತಾನ ಈ ಕೆಲಸ ಮಾಡೋಕೆ ಅಂತ. ಎ ಒಬ್ಬನೇ ಕೆಲಸ ಮಾಡಿದ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 3 ಕೆಲಸ ಮಾಡ್ತಾನೆ. ಅದೇ ಬಿ ಜೊತೆ ಸೇರಿ ಕೆಲಸ ಮಾಡಿದಪ್ಪ ಅಂದ್ರೆ 4 ಕೆಲಸ ಮಾಡ್ತಾನೆ. ಏನಾಗುತ್ತೆ, 4ರಲ್ಲಿ ಒಂದು ಕೆಲಸನ ತೆಗೆದಾಗ ಉಳಿತದೇನೋ 1 ಅಂತ ಉಳಿತದೆ.
ಇವಕ್ಕೂರು ನಡುಬ್ರಕ್ಕೆ ಮೈನಸ್ ಮಾಡಿ ಇಡ್ಬೇಕಾಗತ್ತಾ. ಎಷ್ಟು ಉಳಿತದಲ್ಲ ಅದು ಏನಾಗಿರ್ತೈತಿ, ಬಿ ಯ ಒಂದು ಕೆಲಸ ಆಗಿರ್ತೈತಿ. ಬಿ ಯ ಒಂದು ದಿನದ ಕೆಲಸ ಆಗಿರ್ತೈತಿ. ಇದು ಒಂದು ಅನ್ನೋದೇನು ಬಿ ಯ ಒಂದು ದಿನದ ಕೆಲಸ. ಯಾಕಂದರೆ ಎ ಒಬ್ಬನೇ 3 ಕೆಲಸ ಮಾಡ್ತಾನೆ, ಅದೇ ಬಿ ಜೊತೆ ಸೇರ್ಕಿಸಿ 4 ಕೆಲಸ ಮಾಡ್ಯಾನಂದ್ರೆ ಇವಂದೆಷ್ಟು 3 ಕೆಲಸಗಳು ಮಾಡ್ತಾನೆ ಒಂದು ದಿನಕ್ಕೆ. ಆ 3ನ್ನ ಮೈನಸ್ ಮಾಡಿದಾಗ ಒಂದು ಉಳಿತದಲ್ಲ, ಅದೇ ಒಂದು ಏನಾಗಿರ್ತೈತಿ ಬಿ ಕೆಲಸ ಮಾಡಿದಾನೆ ಅಂತಂದಂಗೆ. ಇಲ್ಲಿ ನೋಡಿ, ಎ 3 ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ ಅಂತಂದಾಗ ಬಿ ಏನು ಮಾಡ್ತಾನೆ, 1 ಕೆಲಸ ಮಾಡಿರ್ತಾನೆ. ಇವೆರಡೂ ಸೇರಿದಾಗ ಅವ ಒಂದು ದಿನಕ್ಕೆ 4 ಕೆಲಸ ಮಾಡಿರ್ತಾನೆ ಅಂತಂದಂಗೆ. ಇಬ್ಬರು ಕೂಡಿ ಸೇರಿದಾಗ ಇಬ್ಬರದ್ದು ಕೆಲಸ ಏನಾಗಿರ್ತೈತಿ 4 ಆಗಿರ್ತೈತಿ. ಈಗ ನಮಗೆ ಕೇಳಿರೋದೇನು, ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಈ ಕೆಲಸನ ಮುಗಿಸ್ತಾನೆ ಅಂತಂದಂಗೆ. 24 ಕೆಲಸಗಳಿದಾವು, ಒಂದು ದಿನಕ್ಕೆ 1 ಕೆಲಸ ಮಾಡ್ತಾನಂತ ಅಂದಾಗ 24 ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋತಾನೆ, 24 ದಿವಸ ತೊಗೋತಾನೆ. 24 ದಿನಗಳು. ಇದು ಇದರ ಆನ್ಸರ್. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ರಾಮು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡಬಹುದು, ಹಾಗೂ ರಾಮು ಮತ್ತು ರಾಜು ಇಬ್ಬರು ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ರಾಜು ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುವನು ಅಂತ ಕೇಳಿದ್ದಾರೆ. ಇಲ್ಲಿ ಇಬ್ಬರಿದ್ದಾರೆ, ರಾಮು ಮತ್ತು ರಾಜು. ಇವರಿಬ್ಬರು ಕೂಡ್ಕಿಶನ್ ಕೆಲಸ ಮಾಡಿದ್ರಂದರೆ ಎಷ್ಟು ದಿನ ತಗೋತಾರೆ, 10 ದಿನ ತಗೋತಾರೆ. ಅದೇ ರಾಮು ಒಬ್ಬನೇ ಮಾಡಿದಂದ್ರೆ ಎಷ್ಟು ದಿನ ತಗೋತಾನೆ, 15 ದಿವಸ ತಗೋತಾನೆ. ಇಲ್ಲಿ ನೋಡಿ, ರಾಮು ಮತ್ತು ರಾಜು ಕೂಡಿಸಿ 10 ದಿನ ತೊಗೊಂಡ್ರೆ ರಾಮು ಒಬ್ಬನೇ 15 ದಿವಸ ತೊಗೋತಾನೆ. ಈಗ ರಾಜು ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕೇಳ್ತಿದ್ದಾರೆ. ರಾಜು ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ. ಇದ್ರದ್ದು ಎಲ್ ಸಿ ಎಮ್ ನೋಡಿದಾಗ 60 ಬರುತ್ತೆ, ಇಲ್ಲ 30 ಬರುತ್ತೆ. 10 3 30, 15 2 30. ಇವಾಗ ನೋಡಿ, ರಾಮು ಒಬ್ಬನೇ ಈ 30 ಕೆಲಸಗಳನ್ನು ಮಾಡೋಕೆ 15 ದಿವಸ ತೊಗೋತಾನೆ. ಆದ್ರೆ ಒಂದು ದಿವಸಕ್ಕೆ 2 ಕೆಲಸಗಳನ್ನು ಮಾಡ್ತಾನೆ ಅಂತಂದಂಗೆ. ಒಂದು ದಿನಕ್ಕೆ 2 ಕೆಲಸಗಳನ್ನು ಇವ ಮಾಡ್ತಾನಂದ್ರೆ ರಾಮು ರಾಜುನ ಜೊತೆ ಕೂಡಿಕಿಶನ್ಗೆ ಎಷ್ಟು ಕೆಲಸಗಳನ್ನು ಮಾಡ್ತಾನೆ, 3 ಕೆಲಸ. ಹಾಗಾದ್ರೆ ರಾಮುನ ಕೆಲಸ ಎಷ್ಟಿದಾವು, ಒಂದು ದಿನಕ್ಕೆ 2 ಕೆಲಸಗಳನ್ನು ಮಾಡ್ತಾನೆ. ರಾಜು ಕೂಡ ಸೇರಿ ಮಾಡಿದಾಗ ಎಷ್ಟಾಗಿರ್ತೈತಿ, 3 ಕೆಲಸ ಆಗಿರ್ತೈತಿ. ಇನ್ನೂ ಒಂದು ಕೆಲಸ ಇರ್ತೈತಲ್ಲ, ಅದು ಯಾರ್ದಪ್ಪ ಅಂತಂದ್ರೆ ರಾಜು ಮಾಡಿರ್ತಾನೆ ಅಂತಂದಂಗೆ. ಇಲ್ಲಿ ಇವುಗಳದ್ದು ಡಿಫ್ರೆನ್ಸ್ ನೋಡಿದಾಗ 1 ಅಂತ ಉಳಿತೈತಲ್ಲ, ಅದು ರಾಜುನ ಒಂದು ಕೆಲಸ ಆಗಿರ್ತೈತಿ. ಇಲ್ಲಿ ರಾಮು ರಾಜು ಕೂಡಿದಾಗ 3 ಕೆಲಸ, ಬರೀ ರಾಮುನೇ 2 ಕೆಲಸ ಮಾಡಿರ್ತಾನೆ. ಇದು ಒಂದು ಕೆಲಸ ಯಾರ್ದಪ್ಪ ಅಂತಂದ್ರೆ ರಾಜುಂದು. ರಾಜುವಿನ ಒಂದು ದಿನದ ಕೆಲಸ. ಹಾಗಾದ್ರೆ 30 ಕೆಲಸಗಳನ್ನು ಮಾಡೋಕೆ ಎಷ್ಟು ದಿನ ತೊಗೋತಾನ, 30 ದಿನ ತೊಗೋತಾನೆ. ಇದು ಈ ಥರ ಪ್ರಶ್ನೆಗಳನ್ನ ನಾವು ಕಾನ್ಸೆಪ್ಟ್ ಮೇಲೆ ಬಿಡಿಸೇ ಇಲ್ಲ. ಇದನ್ನು ಕಾನ್ಸೆಪ್ಟ್ ಮೂಲಕ ನೋಡೋದಾದ್ರೆ ಈ ನೋಡಿ, ರಾಮು ಮತ್ತು ರಾಜು 10 ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾರೆ. ಆ ಒಂದು ಕೆಲಸವನ್ನು 100% ಇದೆ ಅಂತ ಅನ್ಕೋತೀನಿ ನಾನು. ಅದೇ ರಾಮು ಒಬ್ಬನೇ ಆ ಕೆಲಸ ಮಾಡ್ತಾನಂದ್ರೆ ಅವನು ಏನು ಮಾಡಿರ್ತಾನೆ, 100% ವರ್ಕ್ನೇ ಮಾಡಿರ್ತಾನೆ. ರಾಮು ಒಬ್ಬನೇ ಮಾಡಿದ್ರೆ 100% ಇರುತ್ತೆ. ರಾಮು ರಾಜುನು ಕೂಡ ಕೂಡಿ ಮಾಡಿದ್ರೆ 100% ವರ್ಕೇ ಮಾಡಿರ್ತಾರೆ. ಆದ್ರೆ ಒಂದು ದಿನದ ವರ್ಕ್ ಏನಾಗುತ್ತೆ ಇವ್ರದ್ದು ನೋಡಿದಾಗ, 10 ಎಷ್ಟಲೇ 100, 10 ಹತ್ತಲೇ 100. ಹಾಗಾದ್ರೆ ಒಂದು ದಿನಕ್ಕೆ ಇವ್ರು ಏನು ಮಾಡಿರ್ತಾನಪ್ಪ ಅಂತಂದ್ರೆ ರಾಮು ಮತ್ತು ರಾಜು ಕೂಡಿಸ್ಕಿಶನ್ 10% ವರ್ಕ್ ಮಾತ್ರ ಮಾಡಿರ್ತಾರೆ. ರಾಮು ನೋಡೋದಾದ್ರೆ 15 ದಿವಸಕ್ಕೆ 100% ವರ್ಕ್ ಮಾಡ್ತಾನಂದ್ರೆ ಒಂದು ದಿವಸಕ್ಕೆ 15 ಎಷ್ಟೇ 100 ಪೂರ್ತಿ ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, 15 6 90, 15 6 90, 10 ಉಳಿತು. 100ರಲ್ಲಿ 90 ಅಂದರೆ 10 / 15. ಇದನ್ನಿನ್ನೂ ಸರಳಗೊಳಿಸ್ಕೋಬೇಕು. 6ನ ಅದೇ ಥರ ಇಟ್ಕೊಳ್ಳಿ. 5 2 5 3. ಹಾಗಾದರೆ 2/3. ಇದೇನಾಯ್ತಿದು, ರಾಮು ಒಬ್ಬನೇ ಮಾಡಿದಂಥ ಕೆಲಸದ ವರ್ಕ್. ಇದು ರಾಮು ಮತ್ತು ರಾಜು ಕೂಡಿ ಮಾಡಿದ್ದು ವರ್ಕ್. ಈ ರಾಮು ಒಬ್ಬನೇ ಎಷ್ಟು ಮಾಡಿದ್ದಾನೆ, 6, 2/3. ಹಂಗಂದ್ರೆ ಇವರಿಬ್ಬರು ಸೇರಿದಾಗ ಎಷ್ಟು, 10% ವರ್ಕ್ ಮಾಡ್ತಾರೆ. ರಾಮು ಒಬ್ಬನೇ ಇಷ್ಟು % ವರ್ಕ್ ಮಾಡಿದ್ದಾನೆ. ಹಾಗಾದರೆ 10ರಲ್ಲಿ ಇಷ್ಟು ಇದನ್ನು ಕಳೆದಾಗ ಎಷ್ಟು ಉಳಿಯುತ್ತಾ,
3 1/3 3 1/3% ಇದೇನಾಗುತ್ತೆ ರಾಜುನ ವರ್ಕ್ ಆಗುತ್ತೆ. ಈಗ ಟೋಟಲ್ ವರ್ಕ್ ಎಷ್ಟೈತಿ 100% ವರ್ಕ್ ಐತಿ. ಈ 100 ಆ 100ನ ಹಾಗೆ ಇಟ್ಕೋತೀನಿ ಅಂತ. ರಾಜು ಒಬ್ಬನೇ ಮಾಡುವಂಥ ವರ್ಕ 3 1/3. ಇದನ್ನು ಯಾವ ಥರ ಸರಳವಾಗಿ ಮಾಡ್ಕೋಬೇಕಪ್ಪ ಅಂತಂದರೆ 100ನ ಹಾಗೆ ಇಟ್ಕೊಳ್ಳಿ, 3 3 9 1 ಪ್ಲಸ್ ಮಾಡಬೇಕಾಗುತ್ತೆ, 10 ಬರುತ್ತಾ, 10 ಭಾಗಲೆ 3 ಅಂತ ಬರುತ್ತೆ. ಇದನ್ನು ಇನ್ನೂ ಸರಳವಾಗಿ ಮಾಡಿದಾಗ 100 ಈ 3 ಏನಾಗುತ್ತಾ ಮೇಲ್ಗಡೆ ಬರುತ್ತೆ, ಡಿವೈಡ್ ಬೈ 10 ಇರೋದು ಕೆಳಗಡೆನೇ ಇರುತ್ತೆ. ಇವಾಗ ಇದನ್ನು ಬಿಡಿಸಿದಾಗ 10 1 10 10 10 3 30 ಇದೇನಾಯ್ತದೆ 30 ದಿನಗಳು. ಈ ಥರನೂ ಕಾನ್ಸೆಪ್ಟ್ ನೋಡಿದಾಗ 30 ದಿವಸ ಬರುತ್ತೆ, ಇದನ್ನು 30 ದಿನನೇ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 15 ದಿನಗಳಲ್ಲಿ, ಬಿ ಮತ್ತು ಸಿ ಸೇರಿ ಅದೇ ಕೆಲಸವನ್ನು 12 ದಿನಗಳಲ್ಲಿ, ಸಿ ಮತ್ತು ಎ ಸೇರಿ ಅದೇ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದರೆ ಮೂವರು ಸೇರಿ ಅದೇ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಮತ್ತು ಪ್ರತಿಯೊಬ್ಬರು ಅದೇ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಪ್ರಶ್ನೆ ಇದೆ. ಇವಾಗ ನೋಡಿ, ಎ ಪ್ಲಸ್ ಬಿ ಸೇರಿಕೆಷನ್ ಎಷ್ಟು ದಿನದಲ್ಲಿ 15 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ಬಿ ಮತ್ತು ಸಿ 12 ದಿನಗಳಲ್ಲಿ, ಸಿ ಮತ್ತು ಎ 20 ದಿನಗಳಲ್ಲಿ. ಇದರದ್ದು ಎಲ್ಸಿಎಂ ನೋಡಿದಾಗ ಏನು ಸಿಗುತ್ತಪ್ಪ ಅಂದ್ರೆ, ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು 20 ಇದೆ. 20ರ ಮಗ್ಗಿನ ಅನ್ಕೋತಾ ಹೋಗಬೇಕು. ಅದರಲ್ಲಿ ಬರುವಂಥ ಒಂದು ಸಂಖ್ಯೆ ಈ ಎರಡು ಥರದಿಂದ ಭಾಗ ಹೋಗಬೇಕು. ಯಾವುದು 21 20, 22 40, 23 60. 60 ಅಲ್ಲ, ಇದು 12ರಲ್ಲೇನು ಭಾಗ ಹೋಗುತ್ತೆ, 15ರಲ್ಲೇನು ಭಾಗ ಹೋಗುತ್ತೆ. ಇವಾಗ ನೋಡಿ, 15 ಎಷ್ಟಲೇ 60, 15 4 60, 12 ಎಷ್ಟಲೇ 60, 12 5 60, 20 ಎಷ್ಟಲೇ 60, 23. ಈಗ ನೋಡಿ, 4 5 9 1 12. 12 ಅನ್ನೋದು ಏನಪ್ಪ ಅಂತಂದರೆ 2a ಪ್ಲಸ್ ಬಿ ಪ್ಲಸ್ ಸಿ. ಇಲ್ಲಿ ಏನು ಮಾಡಿದ್ದಾನಪ್ಪ ಅಂತಂದ್ರೆ, ಎ ಬಿ ಜೊತೆನೂ ಕೆಲಸ ಮಾಡಿದ್ದಾನೆ ಮತ್ತು ಸಿ ಜೊತೆನೂ ಕೆಲಸ ಮಾಡಿದ್ದಾನೆ. ಬಿ ಏನು ಮಾಡಿದ್ದಾನೆ, ಎ ಜೊತೆ ಕೆಲಸ ಮಾಡಿದ್ದಾನೆ ಮತ್ತು ಸಿ ಜೊತೆನೂ ಕೆಲಸ ಮಾಡಿದ್ದಾನೆ. ಸಿನೂ ಬಿ ಜೊತೆ ಕೆಲಸ ಮಾಡಿದ್ದಾನೆ ಮತ್ತು ಎ ಜೊತೆನೂ ಕೆಲಸ ಮಾಡಿದ್ದಾನೆ. ಒಬ್ಬೊಬ್ಬರು 2 ಸಾರಿ ಕೆಲಸ ಮಾಡಿರೋದ್ರಿಂದ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ 2 ಇಟ್ಕೊಂಡು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇಟ್ಕೋತೀನಿ. ಯಾಕಪ್ಪ ಅಂದರೆ ಇವರು 2 ಸಾರಿ ವರ್ಕ್ ಮಾಡಿದ್ದಾರೆ ಅಂತ. ಈಗ ನನಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು 3 ಜನ ಅಟ್ಟೆ ವರ್ಕ್ ಬೇಕಾಗಿತ್ತು ನನಗೆ. ಅವ್ರು 2 ಸಾರಿ ಮಾಡಿರೋದು ಬೇಡ. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ 12ನ ಭಾಗಲೆ 2 ಅಂತ ಮಾಡ್ತೀನಿ. ಈ 2ನ ಏನು ಮಾಡಿದ್ದೀನಿ, ಭಾಗಲೆ 2 ಅಂತ ಮಾಡಿದ್ದೆ. ಇವ್ರು ಕೆಲಸ ಮಾಡಿರೋದು ಒಂದು ದಿನದ ಕೆಲಸ 12. ಆದರೆ ಏನು ಮಾಡಿದಾರಪ್ಪ ಅಂತಂದ್ರೆ ಒಬ್ಬೊಬ್ಬರು 2 ಸಾರಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, 2ರಿಂದ ಭಾಗ ಹೋಗಿಸ್ತೀನಿ. 2 1 2 6. ಹಾಗಾದರೆ ಈಗ ನನಗೆ ಸಿಕ್ತು ಎ ಪ್ಲಸ್ ಬಿ ಪ್ಲಸ್ ಸಿದು ವರ್ಕ್ ಎಷ್ಟು ಸಿಕ್ತು, ಒಂದು ದಿನದ್ದು 6. ಇದೇನಿದು 1 ಡೇ ವರ್ಕ, 1 ಡೇ ವರ್ಕ್. ಹಾಗಾದರೆ ಈ ಟೋಟಲ್ ಕೆಲಸಗಳು ಎಷ್ಟದಾವೆ, 60 ಅದಾವೆ. 60 ಅಂದಾಗ 60 ಡಿವೈಡ್ ಬೈ 6 ಒಂದು ದಿನದ ವರ್ಕ್. 6 1 6 10 ಈಕ್ವಲ್ ಟು 10 ದಿನಗಳಲ್ಲಿ. 10 ದಿನಗಳಲ್ಲಿ ಏನು ಮಾಡ್ತಾರೆ, ಇವರು 3 ಜನ ಕುಡಿಸ್ಕೇಶಿಂದ ಈ ಒಂದು ಕೆಲಸನ ಮುಗಿಸ್ತಾರೆ. ಇವಾಗ ನೋಡಿ, ಪ್ರತಿಯೊಬ್ಬರು ಅದೇ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಐತಿ. ಪ್ರತಿಯೊಬ್ಬರು ಅಂದಾಗ ಎ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಇದೇ ಒಂದು ಕೆಲಸನ, ಬಿ ಎಷ್ಟದಿಂದ ಮುಗಿಸ್ತಾನೆ, ಸಿ ಎಷ್ಟದಿಂದ ಮುಗಿಸ್ತಾನೆ ಅಂತಂದನು. ಇವಾಗ ನೋಡಿ, ಎ ನೋಡೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು 3 ಜನ ಕೆಲಸ ಮಾಡಿದ್ದು ಈ ಒಂದು ಕೆಲಸನ ಎಷ್ಟು ದಿನಗಳಲ್ಲಿ ಮಾಡ್ಯಾರ, 10 ದಿನಗಳಲ್ಲಿ ಮಾಡ್ಯಾರ. ಅದನ್ನು ಇಟ್ಕೋತೀನಿ. ಈಗ ನಮಗೆ ಬೇಕಾಗಿರೋದೇನು, ಏದು ಒಂದು ಕೆಲಸ ನೋಡತ್ತಲ್ಲ, ಇಲ್ಲಿ ಬಿ ಮತ್ತು ಸಿಗಳದ್ದು ಮಾಡಿದಂಥ ಕೆಲಸ ನೋಡೋಣ. ಎಷ್ಟು 12 ದಿನಗಳಲ್ಲಿ ಐತಿ. ನೋಡಿ, ಏದು ಒಂದು ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸ್ತಾನಂತ ನೋಡಬೇಕಾದಾಗ ನಾವೇನು ಮಾಡಬೇಕು, ಈ 3 ಜನ ಎಷ್ಟು ದಿನಗಳಲ್ಲಿ ಮುಗಿಸ್ಯಾರ, 10 ದಿನಗಳಲ್ಲಿ ಮುಗಿಸ್ಯಾರ, ಅದನ್ನ ಇಟ್ಕೋತೀನಿ. ಅದಾದ ನಂತರ ಏದು ಒಬ್ಬಂದೇ ನೋಡ್ಬೇಕಂದಾಗ ಬಿ ಮತ್ತು ಸಿಗಳದ್ದು ಕೆಲಸನ ಮೈನಸ್ ಮಾಡಬೇಕಾಗತ್ತೆ.
ಇದ್ರದ್ದು ಎಲ್ ಸಿ ಎಮ್ ನೋಡಬೇಕಾದಾಗ 60 ಬರುತ್ತೆ. 60 ಅಂದಾಗ 10 ಎಷ್ಟಲೇ 60, 10 6ಲೆ 12 5ಲೆ. 3 ಜನ ಒಂದು ದಿನದ ಕೆಲಸ ಎಷ್ಟಾಗುತ್ತಾ? 6 ಆಗುತ್ತಾ 3 ಜನದ್ದು. ಇಲ್ಲಿ ಹೇಳಿದ್ದೀನಲ್ಲ 3 ಜನದ ಒಂದು ದಿನದ ಕೆಲಸ 6 ಆಗುತ್ತೆ. ಅದ್ರೊಳಗೆ ನಾನು ಏನು ಮಾಡ್ತೀನಿ, ಮೈನಸ್ ಮಾಡ್ತೀನಿ. ಯಾರ್ದಪ್ಪ ಅಂತಂದ್ರೆ ಬಿ ಮತ್ತು ಸಿಗಳದ್ದು ಒಂದು ದಿನದ ಕೆಲಸನ ಮೈನಸ್ ಮಾಡ್ತೀನಿ. ಹಾಗಾದ್ರೆ ನನಗೆ 1 ಅಂತ ಸಿಗುತ್ತೆ. 6ರಲ್ಲಿ 5 ಹೋದರೆ 1 ಸಿಗುತ್ತೆ. ಈ 1 ಅನ್ನೋದು ಏನಪ್ಪ ಅಂತಂದ್ರೆ ಒಬ್ಬೊಂದೇ ಕೆಲಸ ಆಗಿರ್ತೈತಿ. ಇಲ್ಲಿ ಬಿಡಿಸ್ತೇವೆ ನೋಡಿ. ಇಲ್ಲಿ 60 ಕೆಲಸಗಳದ್ದು ಅಂತಂದ್ರೆ ಒಂದು ದಿನಕ್ಕೆ 1 ಕೆಲಸ ಅಂತಂದಾಗ ಏನು ಬರುತ್ತೆ ಆನ್ಸರ? 60 ಬರುತ್ತೆ. ಇದೇನಾಗಿರ್ತೈತಿ, ಒಂದು ಎಷ್ಟು ದಿನ ತೋತಾನಪ್ಪ ಅಂದ್ರೆ 60 ದಿನ ತೋತಾನೆ. ಈಗ ಅದೇ ಥರ ಬೀದ್ ನೋಡಬೇಕಾದ್ರೆ, ಬೀದ್ ವರ್ಕ್ ನೋಡಬೇಕಾದಾಗ ಇದೇ ಥರ ಮಾಡಬೇಕು. A + B + C ಎಷ್ಟು ದಿನದ ಮುಗಿಸ್ಯಾರ? 3 ಜನ ಕೂಡಿಸ್ಕೇಶಿಂದ 10 ದಿನಗಳಲ್ಲಿ ಆ ಕೆಲಸ ಮುಗಿಸ್ಯಾರ. 10 ದಿನಗಳಲ್ಲಿ ಈ 3 ಜನ ಕೆಲಸ ಮುಗಿಸ್ತಾರಪ್ಪ ಅಂತಂದ್ರೆ ನಮಗೆ ಬೇಕಾಗಿರೋದು ಬಿ ಒಬ್ಬೊಂದೇ ಕೆಲಸ ಬೇಕಾಗೈತಿ. ಅದಕ್ಕೆ ಬಿ ಒಬ್ಬೊಂದು ಬಿಟ್ಕೇಶಿಂದ ಎ ಮತ್ತು ಸಿಗಳು ಇಬ್ಬರು ಕೂಡಿಕೇಶಿಂದ ಎಷ್ಟು ದಿನದಾಗ ಆ ಕೆಲಸ ಮುಗಿಸ್ಯಾರ? ಸಿ ಮತ್ತು ಎ 20 ದಿನಗಳಲ್ಲಿ. ಇದ್ರದ್ದು ಎಲ್ ಸಿ ಎಮ್ ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ 20 ಬರುತ್ತೆ. 20 ಬಂದಾಗ ಇವುಗಳ ಡಿಫ್ರೆನ್ಸ್ ನೋಡೋಣ. 10 ಎಷ್ಟಲೇ 20, 10 2ಲೆ 21ಲೆ. ಇವಾಗ ನೋಡಿ ನಮಗೆ ಬೇಕಾಗಿರೋದು ಬಿ ಒಬ್ಬಂದೇ ಬರೋಕ್ಕೆ ಎಷ್ಟಾಗಿದೆ ಅಂತ ನಮಗೆ ಬೇಕಾಗಿರೋದು. ಇಲ್ಲಿ ನೋಡಿ ನಮಗೆ ಬೇಕಾಗಿರೋದು ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸನ ಮುಗಿಸ್ತಾನೆ ಅಂತ ನೋಡಬೇಕಾಗೈತೆ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ A + B + C ಒಳಗೆ C + Aನ ಮೈನಸ್ ಮಾಡಿದಾಗ ಬಿದು ಒಂದು ಕೆಲಸ ಸಿಗುತ್ತೆ, ಒಂದು ದಿನದ ಕೆಲಸ. ಇವಾಗ ನೋಡಿ 2ರಲ್ಲಿ 1 ಹೋದರೆ 1 ಉಳಿತು. ಆ 1 ಅನ್ನೋದು ಏನಪ್ಪ ಅಂತಂದ್ರೆ ಬಿದು ಒಂದು ಕೆಲಸ ಆಗಿರ್ತೈತೆ. ಬಿದು ಒಂದು ಕೆಲಸ ಅಂತಂದಾಗ ಇಲ್ಲಿ ಟೋಟಲ್ ಕೆಲಸ ಎಷ್ಟು? 20. 20 / 1 ಅಂತ ಹೊಡೆದಾಗ ಏನು ಬರುತ್ತೆ ಆನ್ಸರ? 20 ಬರುತ್ತೆ. ಇದೇನಿದು ಬಿದು ಒಂದು ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಸ್ತಾನಂದ್ರೆ 20 ದಿನದಲ್ಲಿ ಮುಗಿಸ್ತಾನೆ. ಈಗ ಸಿದು ಒಂದು ನೋಡೋಣ. A + C = ಇವರು 10 ದಿನದಲ್ಲಿ ಮಾಡಿದಾರಪ್ಪ ಅಂತಂದ್ರೆ ನಮಗೆ ಬೇಕಾಗಿರೋದು ಸಿ ಒಬ್ಬಂದು ಬಿಟ್ಟಿಕೇಶಿಂದ ಉಳಿದಂಥವ್ರು ಯಾರು? ಎ ಮತ್ತು ಬಿ ಉಳಿದರು. ಎ ಬಿ ಎಷ್ಟು ದಿನದಲ್ಲಿ ಮುಗಿಸ್ಯಾರ? ಎ ಮತ್ತು ಬಿ 15 ದಿವಸದಲ್ಲಿ ಮುಗಿಸ್ತಾರೆ ಆ ಕೆಲಸನ. 15 ದಿವಸದಲ್ಲಿ. ಹಾಗಂದ್ರೆ ಇದರ ಎಲ್ ಸಿ ಎಮ್ ನೋಡಿದ್ರೆ ಎಷ್ಟು ಬರುತ್ತೆ? 15 30 ಬರುತ್ತಾ? 10 ಎಷ್ಟಲೇ 30, 10 3ಲೆ 15 ಎಷ್ಟಲೇ 30, 15 2ಲೆ 30. ಈಗ ಎ ಬಿ ಸಿಗಳಲ್ಲಿ ಎ ಬಿನ ಮೈನಸ್ ಮಾಡಿದಾಗ ಸಿದು ಒಂದು ಕೆಲಸ ಸಿಗುತ್ತೆ ನಮಗೆ. ಇದರಲ್ಲಿ ಇದನ್ನು ಮೈನಸ್ ಮಾಡಿ 3ರಲ್ಲಿ 2 ಹೋದರೆ 1 ಉಳಿತು. ಈಗ ಟೋಟಲ್ ಕೆಲಸ ಎಷ್ಟು? 30. ಇಲ್ಲಿ ಸಿದು ಒಂದು ಕೆಲಸ ಎಷ್ಟಿದೆ? ಸಿದು ಒಂದು ದಿನಕ್ಕೆ 1 ಕೆಲಸ ಆತಂದರೆ 30 ದಿನಗಳಲ್ಲಿ ಸಿ ಆ ಕೆಲಸನ ಮುಗಿಸ್ತಾನೆ ಅಂತಂದಂಗೆ. 3 ಜನ ಸೇರಿ ಮಾಡಿದ್ರಪ್ಪ ಅಂದ್ರೆ 10 ದಿವಸದಲ್ಲಿ ಮುಗಿಸ್ತಾರ. ಎ ಒಬ್ಬನೇ ಮಾಡಿದಪ್ಪ ಅಂತಂದ್ರೆ 60 ದಿವಸದಲ್ಲಿ ಮುಗಿಸ್ತಾನೆ. ಬಿ ಒಬ್ಬನೇ ಮಾಡಿದಪ್ಪ ಅಂತಂದ್ರೆ ಆ ಕೆಲಸನ 20 ದಿವಸದಲ್ಲಿ ಮುಗಿಸ್ತಾನೆ. ಸಿ ಒಬ್ಬನೇ ಮಾಡಿದಂದ್ರೆ 30 ದಿನದಲ್ಲಿ ಮುಗಿಸ್ತಾನೆ ಆ ಕೆಲಸನ.